ಆ ಮದ್ದಾಲಿದನಿಯೋಳು ತಂಬೂರಿಯದ ತಿದ್ದಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒಲಿಯುವ ಬುದ್ಧಿವಂತಕ್ಕೆ ತಕ್ಕ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರಿದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರೋ ತಂಬೂರಿ ತಂಬೂರಿ. ಇದನ್ನು ಯಾಕೆ ಹಾಡಿದೆ ಅಂತ ಗೊತ್ತಾಯ್ತಲ್ಲ ಶ್ವೇತಾ? ಖಂಡಿತವಾಗ್ಲೂ ಗೊತ್ತಾಯ್ತು. ಯಾಕಂದ್ರೆ ಇವತ್ತಿನ ನಮ್ಮ ಅತಿಥಿ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮೊದಲು ಒಂದು ಸ್ಪಷ್ಟನೆ ಕೊಟ್ಬಿಡೋಣ. ಯಾಕಂದ್ರೆ ಇವರು ಅತಿಥಿ ಖಂಡಿತವಾಗ್ಲೂ ಅಲ್ಲ, ನಮ್ಮ ಚಂದನ ಮನೆಯ ಹಿರಿಯ ಸದಸ್ಯರು. ದೂರದರ್ಶನದ ಅನೇಕ ಜನಪ್ರಿಯ ಕಾರ್ಯಕ್ರಮಗಳ ಮೂಲಕ ದರ್ಶನ ಕೊಡ್ತಾನೆ ಬಂದಿದ್ದಾರೆ. ಜೊತೆಗೆ ಜನರಿಗೆ ತಾವು ಹತ್ತಿರವಾಗಿದ್ದಾರೆ. ನಮ್ಮ ಚಂದನ ವಾಹಿನಿಯನ್ನು ಕೂಡ ಬಹಳ ಜನರಿಗೆ ಹತ್ತಿರವಾಗಿಸಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸಂತ ಶಿಶುನಾಳ ಶರೀಫರ ಗುರುಗಳಾದ ಕಳಸದ ಗುರು ಗೋವಿಂದ ಭಟ್ಟರ ಮರಿ ಮೊಮ್ಮಗ. ಇಷ್ಟು ಹೇಳಿದ್ರೆ ಸಾಕು ಅಂತ ಅನ್ಸುತ್ತಲ್ಲ, ಬಹುಶಃ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಇವತ್ತಿನ ನಮ್ಮ ಅತಿಥಿ ಯಾರು ಅಂತ ಹೇಳಿ. ಹಾಗಾದ್ರೆ ಅವರ ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ. ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫರ ಗುರುಗಳಾದ ಕಳಸದ ಗುರು ಗೋವಿಂದ ಭಟ್ಟರ ವಂಶದಲ್ಲಿ ಜನಿಸಿದ ಅಪ್ಪಟ ಕನ್ನಡಿಗ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ಸಾಧು ಸಂತರು ದಿಗ್ಗಜರ ಊರೆನಿಸಿಕೊಂಡಿರುವ ಹಾವೇರಿ ಜಿಲ್ಲೆಯ ಬೊಮ್ಮನಹಳ್ಳಿಯಲ್ಲಿ 1957ರಲ್ಲಿ ಜನಿಸಿದ ಮಹೇಶ್ ಜೋಶಿ ಅವರ ಬಾಲ್ಯ ಕಲ್ಲು ಮುಳ್ಳುಗಳೇ ತುಂಬಿದ್ದ ಕಠಿಣ ಹಾದಿಯಾಗಿತ್ತು. ಧಾರವಾಡದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿ ಬೆಂಗಳೂರಿಗೆ ಬಂದ ಮಹೇಶ್ ಜೋಶಿ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ಪಡೆದು ಎಸ್ಜೆಆರ್ಸಿ ಕಾನೂನು ವಿದ್ಯಾಲಯ, ಭಾರತೀಯ ವಿದ್ಯಾಭವನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ವಿವಿಧ ವಿಷಯಗಳಲ್ಲಿ ಪದವಿ, ಡಿಪ್ಲೊಮಾ ಪಡೆದಿದ್ದಾರೆ. ದೂರದರ್ಶನದ ದೆಹಲಿ ಮತ್ತು ದಕ್ಷಿಣ ಭಾರತದ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಮಧುರ ಮಧುರವಿ ಮಂಜುಳಗಾನ, ಕ್ರಿಸ್ತ ನಮನ, ಸ್ಮರಣಾಂಜಲಿ, ಹಲೋ ಸಿಎಂ ದಂತಹ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಿದ ಸಂಘಟಕರಾಗಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಕಲಬುರಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಹಂಪಿ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಮಹೇಶ್ ಜೋಶಿಯವರನ್ನು ಅರಸಿ ಬಂದಿವೆ. 2014ರಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳ ಚಿನ್ನದ ಪದಕ ನೀಡಿ ಗೌರವಿಸಿದೆ. ವಾಗ್ಮಿಗಳಾಗಿ, ಗಾಯಕರಾಗಿ, ಸಹಸ್ರಾರು ಎಲೆಮರೆಯ ಕಾಯಿಗಳಾಗಿದ್ದ ಪ್ರತಿಭೆಗಳನ್ನು ಹೊರತಂದ ಅನ್ವೇಷಕರಾಗಿ, ದಕ್ಷ ಅಧಿಕಾರಿಯಾಗಿ, ಚಂದನ ವಾಹಿನಿಗೆ ಹೊಸ ರೂಪು, ಹೊಸ ಹೊಳಪು ಕೊಟ್ಟ ನಿರ್ದೇಶಕರಾಗಿ, ಅಪ್ರತಿಮ ಸಾಧಕರೆನಿಸಿಕೊಂಡಿರುವ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ನ 26ನೇ ಅಧ್ಯಕ್ಷರಾಗಿ ತಮ್ಮ ಹುಟ್ಟೂರು ಹಾವೇರಿಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಅಭೂತಪೂರ್ವ ಸಾಹಿತ್ಯ ಸಮ್ಮೇಳನ ನಡೆಸುವ ಜವಾಬ್ದಾರಿ ಹೊತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹಾಗಾದರೆ ಭಾಷೆ ಅನ್ನೋದು ಕೇವಲ ನಮ್ಮ ಧ್ವನಿಯಲ್ಲ, ಬರೆಯುವಂಥ ಅಕ್ಷರವಲ್ಲ, ಬಳಸುವ ವಾಕ್ಯವಲ್ಲ, ವ್ಯವಹಾರಕ್ಕಾಗಿ ಮಾತ್ರ ಸೀಮಿತವಾಗಿಲ್ಲ. ಭಾಷೆ ಅನ್ನೋದು ಜೀವಂತ ಪರಂಪರೆ. ಅಂತಹ ಪರಂಪರೆಯ ಜವಾಬ್ದಾರಿಯ ತೇರನ್ನು ಜವಾಬ್ದಾರಿ ಹೊತ್ತಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸರ್. ತಮಗೂ ಗೌರವದ ನಮಸ್ಕಾರಗಳು. ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಕ್ಕಂತಹ
ಕರ್ನಾಟಕದಲ್ಲಿರ್ತಕ್ಕಂಥ, ಭಾರತ ದೇಶದಲ್ಲಿರ್ತಕ್ಕಂಥ, ವಿದೇಶದಲ್ಲಿರ್ತಕ್ಕಂಥ ನನ್ನ ಗೌರವಾನ್ವಿತ ಕನ್ನಡಿಗರಿಗೆ ಗೌರವದ ನಮಸ್ಕಾರಗಳು. ಸರ್, ಮತ್ತೊಂದು ಖುಷಿ ವಿಚಾರ, ನಿಮ್ಮ ಸಾಧನೆ ಯಶಸ್ಸಿನ ಬಗ್ಗೆ ಮಾತಾಡೋದಕ್ಕೂ ಮೊದಲು ಈ ಹಾದಿಗೆ ಆದಿಯಾಗಿದ್ದು, ಎಲ್ಲದಕ್ಕೂ ಆರಂಭ ಆಗಿದ್ದು ಅಂದರೆ ಉತ್ತರ ಕರ್ನಾಟಕ ಸರ್. ಇದರಲ್ಲಿ ವಿಶೇಷ ಅಂದ್ರೆ ನಾವು ಎಲ್ಲರೂ ಉತ್ತರ ಕರ್ನಾಟಕದವರೇ ಸೇರಿಬಿಟ್ಟಿವಿ. ಇವತ್ತು ನಮ್ಮ ಧಾರವಾಡಕ್ಕೆ ನೀವು ಕರ್ಕೊಂಡು ಹೋಗ್ಬೇಕು. ನಮಗೆ ಹೆಂಗಿತ್ತು ನಿಮ್ಮ ಬಹುಶಃ ಇವತ್ತು ನೀವು ಇರುವಂಥ ಸ್ಥಾನ ಏನೈತಲ್ಲ, ಧಾರವಾಡದಾಗಿನ ಭಾಷೆ ಆಗಿರ್ಬೋದು, ಅಲ್ಲಿನ ಪರಂಪರೆ ಆಗಿರ್ಬೋದು, ಅಲ್ಲಿನ ಸಂಸ್ಕೃತಿ ಆಗಿರ್ಬೋದು, ವಾತಾವರಣ ಎಲ್ಲವೂ ನಿಮ್ಮ ಮೇಲೆ ಭಾಳ ಪ್ರಭಾವ ಬೀರಿರ್ಬೇಕು ಅನ್ಸುತ್ತಲ್ರಿ ಸರ್? ಸಹಜವಾಗಿಯೇ ಧಾರವಾಡದಲ್ಲಿ ಹುಟ್ಟಿದ್ರಿಂದ ಅದರ ಪ್ರಭಾವ ಆದರೂ ಸಹಿತ ನಾನು ಉತ್ತರ ಕರ್ನಾಟಕ ಅಥವಾ ಮಧ್ಯ ಕರ್ನಾಟಕ ಅಥವಾ ಹಳೆ ಮೈಸೂರು ಅಥವಾ ಕರಾವಳಿ ಕರ್ನಾಟಕ ಅಂತ ಯಾವುದೇ ಪ್ರಾದೇಶಿಕಕ್ಕೆ ನಾನು ಸೀಮಿತ ಆಗಿಲ್ಲ. ನಾನು ಅಖಂಡ ಕರ್ನಾಟಕದ ಪ್ರತಿನಿಧಿಯಾಗಿ ಇವತ್ತು ಎಲ್ಲ ಕನ್ನಡಿಗರನ್ನು ಪ್ರತಿನಿಧಿಸ್ತಕ್ಕಂತಹ ಕನ್ನಡಿಗರ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಅನ್ನುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬಂದಾಗ ನನಗೆ ಇಡೀ ಕರ್ನಾಟಕದ ಎಲ್ಲ ಭಾಗವನ್ನು, ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರದವರೆಗೆ, ಹಾಗೆ ಎಲ್ಲ ಪ್ರದೇಶ, ಎಲ್ಲ ಹಳ್ಳಿಗಳು, ಎಲ್ಲ ಹೋಬಳಿಗಳು, ಎಲ್ಲ ಗ್ರಾಮಗಳು, ಎಲ್ಲ ತಾಲೂಕುಗಳು, ಎಲ್ಲ ಜಿಲ್ಲೆಗಳನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯ ಪರಿಚಾರಕನಾಗಿ ತಮ್ಮ ಮುಂದೆ ಇವತ್ತು ಬಂದು ನಿಂತಿದ್ದೀನಿ. ಆದರೆ ಸಹಜವಾಗಿಯೇ ಬಾಲ್ಯ ಧಾರವಾಡದಲ್ಲಿ ನಂದು ಕಳೆದದ್ದು. ನೋಡಿ, ಹಳೆಯ ಛಾಯಾಚಿತ್ರಗಳು, ಹಳೆಯ ಸ್ನೇಹಿತರು, ಹಳೆಯ ಸಿನಿಮಾ, ಹಳೆಯ ಚಿತ್ರಗೀತೆಗಳು. ನಾನು ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲರ ಹೃದಯಕ್ಕೆ ತಟ್ಟಿರ್ತಕ್ಕಂಥದ್ದು ದೂರದರ್ಶನದ ಕನ್ನಡದ ನಮ್ಮ ಹಳೇ ಚಲನಚಿತ್ರ ಗೀತೆಗಳ ಮಧುರ ಮಂಜುಳನ ಕಾರ್ಯಕ್ರಮ. ಹಾಗಾಗಿ ಹಳೇದಿದೆಯಲ್ಲ, ಅದಕ್ಕೆ ಬೆಲೆಯನ್ನು ನಾವು ಕಟ್ಟೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹಳೆಯ ನೆನಪುಗಳು ನನಗೆ ಯಾವಾಗಲೂ ಬರುತ್ತೆ. ನಾನು ಹುಟ್ಟಿದ್ದು ಅವಿಭಾಜ್ಯವಾಗಿರ್ತಕ್ಕಂತಹ ಧಾರವಾಡ ಜಿಲ್ಲೆ, ಈಗ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ. ನನ್ನ ಮೂಲ ಊರು ತಾವೇ ಹೇಳಿದ್ರಿ, ಶಿಶುನಾಳ ಶರೀಫರ ಗುರುಗಳಾಗಿರ್ತಕ್ಕಂತಹ ಕಳಸದ ಗುರು ಗೋವಿಂದ ಭಟ್ಟರ ಊರು ಕಳಸ. ಅದು ಯಾತಕ್ಕೆ ಕಳಸ ಅಂದರೆ ಮಾನವೀಯತೆಗೆ ಕಳಸವನ್ನು ಇಟ್ಟಿರ್ತಕ್ಕಂತಹ ಕಳಸ ಅಂತಕ್ಕಂಥ. ಹಾಗಾಗಿ ಆ ಮಣ್ಣಿನ ಗುಣ ಅಂತಕ್ಕಂಥದ್ದು ಸಹಜವಾಗಿ ನನಗೆ ಬಂದಿರತಕ್ಕಂಥದ್ದು. ನಾನು ವಿಚಾರ ಮಾಡ್ತಕ್ಕಂತಹದ್ದು, ಬರಿತಕ್ಕಂಥದ್ದು, ಓದ್ತಕ್ಕಂತಹದ್ದು ಎಲ್ಲವೂ ಸಹಿತ ಕನ್ನಡದ. ಇವತ್ತುವರೆಗೂ ಸಹಿತ ನಾನು ಬೇರೆಯವ್ರ ಜೊತೆಗೆ ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾದ್ರೆ ಮೊದಲು ಕನ್ನಡದಲ್ಲಿ ಯೋಚನೆ ಮಾಡಿ ಆಮೇಲೆ ಇಂಗ್ಲೀಷ್ನಲ್ಲಿ. ಅದು ಸಹಜವಾಗಿ ಬರುತ್ತೆ. ಯಾರ ಮಾತೃಭಾಷೆ ಕನ್ನಡ ಇದೆ, ಯಾರ ಮಾತೃಭಾಷೆ ಬೇರೆ ಭಾಷೆ ಇಲ್ದಲ್ಲ. ಹಾಗಾಗಿ ಬೇರೆ ಭಾಷೆಯನ್ನು ಮಾತನಾಡಬೇಕಾದ್ರೆ ಸಹಜವಾಗಿ ಬರ್ತಕ್ಕಂಥ ಒಬ್ಬ ಮನುಷ್ಯನ ಮಾತೃಭಾಷೆ ಏನು ಅಂತ ತಿಳ್ಕೊಬೇಕಾದ್ರೆ ಎರಡು ಸಂದರ್ಭಗಳಲ್ಲಿ, ಒಂದು ಅತಿ ಸಂತೋಷ ಆದಾಗ, ಇನ್ನೊಂದು ಅತಿ ದುಃಖ ಆದಾಗ. ಅತಿ ದುಃಖ ಆದಾಗ ಬಾಯಿಂದ ಯಾವ ಭಾಷೆ ಬರುತ್ತೆ, ಯಾವ ಮಾತುಗಳು ಬರುತ್ತೆ, ಅದೇ ಮಾತೃಭಾಷೆ. ಅದೇ ಥರ ಅತಿ ಸಂತೋಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಹಾಗಾಗಿ ನಾನು ನನ್ನ ಬಾಲ್ಯ ಬೊಮ್ಮನಹಳ್ಳಿಯಲ್ಲಿ, ಅದು ಬೊಮ್ಮನಹಳ್ಳಿಯಲ್ಲಿ ನಾನು ಹುಟ್ಟಿದ್ದು 8 ತಿಂಗಳಿರ್ಬೇಕಾದ್ರೆ ನಮ್ಮ ತಂದೆ ತೀರೋಗ್ಬಿಟ್ರು. ಹಾಗಾಗಿ 1 ವರ್ಷ ಇದ್ನೇನೋ ನನಗಷ್ಟೇ. ಅದಾದಮೇಲೆ ಧಾರವಾಡಕ್ಕೆ ಬಂದೆ. ಧಾರವಾಡದಲ್ಲಿರ್ತಕ್ಕಂಥ ಸ್ನೇಹಿತರು, ಶಾಲೆ ಜೊತೆಗೆ ಒಂದು ನಾಣ್ಣುಡಿ ಇದೆ, ನೀನೊಂದು ಕಲ್ಲು ಹೋಗಿ ಧಾರವಾಡದಾಗ, ಆ ಕಲ್ಲು ಒಂದು ಕವಿ ಸಾಹಿತಿ ಮನೆ ಮೇಲಾರು ಬೀಳ್ತದೆ, ಇಲ್ಲಕ್ಕೆ ಸಂಗೀತಗಾರರ ಅಥವಾ ಕಲಾಕಾರರ ಮನೆ ಮೇಲಾರು ಬೀಳ್ತದೆ ಅಂತ. ಬೇಂದ್ರೆಯವರು ಅದಕ್ಕೆ ಒಂದು ತಮಾಷೆ ಹೇಳ್ತಾಯಿದ್ರು, ಇಲ್ಪ ಎಲ್ಲರ ಮನೆ ಮೇಲೆ ಬೀಳ್ತದೆ ಅದು, ಆದರೆ ಕಂಡಿಡಿಯೋರು ಇಬ್ಬರು ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಜೀವನದಲ್ಲಿ ಧಾರವಾಡ ಭಾಳ ಅತ್ಯಂತ ಪ್ರಭಾವವನ್ನು ಬೀರಿರ್ತಕ್ಕಂಥ ಊರು ಅಂದರೆ ಧಾರವಾಡ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕಾರಣ ಬಾಲ್ಯದ ಜೊತೆಗೆ ನನ್ನ ಶಿಕ್ಷಕರು. ಇವತ್ತು ನಾನೇನಾದರೂ ಅಲ್ಪ ಸ್ವಲ್ಪ ಸ್ಪಷ್ಟವಾಗಿರ್ತಕ್ಕಂತಹ ಕನ್ನಡವನ್ನು ಮಾತನಾಡ್ತೀನಿ ಅಂದರೆ ನನ್ನ ಶಿಕ್ಷಕರು ಕಾರಣ ಅಂತ. ಅದರಲ್ಲೂ ಸಹಿತ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು. ಏನಾದರೂ ತಪ್ಪಾಗಿ ನಾನು ಉಚ್ಚಾರಣೆ ಮಾಡಿದರೆ ಹೊಡೆದು ಹೇಳೋರು, ಈ ಥರ ಮಾತು, ಅದರ ಅರ್ಥನ ಬದಲಾವಣೆ ಆಗಿಬಿಡುತ್ತೆ ಅಂತಕ್ಕಂಥದ್ದು. ನಾನು ಇಂಗ್ಲೀಷ್ ಬರೆಯೋದ್ರಲ್ಲಿ ಭಾಳ ಪ್ರಾಮಾಣಿಕವಾಗಿ ಒಪ್ಕೊಳ್ತೀನಿ, ತಪ್ಪುಗಳನ್ನು ಮಾಡ್ಬೋದು. ಆದರೆ ಕನ್ನಡ ಬರೆಯೋದ್ರಲ್ಲಿ ನಾನು ಇವತ್ತುವರೆಗೂ ತಪ್ಪು ಮಾಡೋದಿಲ್ಲ.
ಸರ್ ಅದಕ್ಕೆ ಎರಡು ಕಾರಣ ಇರ್ಬೋದು. ಒಂದು, ನೀವು ಕಲ್ತಂಥ ಶಾಲೆಯ ಶಿಕ್ಷಕರು ಒಂದು, ನಿಮ್ಮ ಮನೆಯಲ್ಲೇ ಶಿಕ್ಷಕರಿದ್ದರು ಅದು ಒಂದು, ಖಂಡಿತ ನಿಮ್ಮ ಅಣ್ಣನೇ ನಿಮ್ಮ ಮಾಸ್ತರ್ ಆಗಿದ್ರು ಅದೊಂದು ಖಂಡಿತವಾಗಿಯೂ. ಜೊತೆಗೆ ನಮ್ಮ ಪರಿಸರ ಭಾಳ ಮುಖ್ಯ. ನಮಗೆ ಎಂಥದ್ದು ಅಂದರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಏನಾದರೂ ಶಾಲೆಗೆ ಹೋಗ್ತಾನಂತಂದರೆ ಹೀಯಾಳಿಸೋರು, ನೋಡಪ್ಪ ಇಂಗ್ಲೆಂಡಿಂದ ಬಂದಿದ್ದಾನೆ ಅಂತ. ಹಾಗಾಗಿ ನನ್ನ ಅವಧಿಯಲ್ಲಿ ಕನ್ನಡ ಶಾಲೆಗೆ ಎಷ್ಟು ಜನ ಸಾಲಲ್ಲಿ ನಿಂತ್ಕೊತಾರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಮಗೆ ನಮ್ಮ ಭಾಷೆ ಮೇಲೆ ಒಂದು ಗೌರವ ಸಹಜವಾಗಿ ಬಂತು. ಎರಡನೇದಾಗಿ ನನಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಮಾನವನ್ನು ಕೊಡ್ತಾಯಿದ್ರು. ಯಾತಕ್ಕಂದರೆ ಅವಾಗಿಂದ ಸಣ್ಣ ಹುಡುಗಿದ್ದಾಗಿಂದನೂ ಸಹಿತ ನನ್ನನ್ನು ಜನ ಗುರುತಿಡ್ತಿದ್ದು ಗೋವಿಂದ ಭಟ್ರು ಮರಿಮೊಮ್ಮಗ ನೋಡಿ ಅಂದಾಗ. ಹಾಗಾಗಿ ಬೇಂದ್ರೆಯವರಾಗಲಿ, ಬೇಂದ್ರೆಯವ್ರ ಹತ್ರ ನಾನು ಹೋದಾಗ ಏನಪ್ಪ ಗೋವಿಂದ ಭಟ್ರನ ಮೊಮ್ಮಗ ಬಾ ಅನ್ನೋರು. ಅಂದರೆ ನನ್ನನ್ನು ಗುರ್ತಿಡಬೇಕಾದ್ರೆ ಗೋವಿಂದ ಭಟ್ರು ಇದರಿಂದ ಬಂದಾಗ ಸಹಜವಾಗಿ ಒಂದು ಜವಾಬ್ದಾರಿ ಸಹಿತ ಬಂತು. ನನಗೆ ಗೋವಿಂದ ಭಟ್ರು ಅವ್ರು ಯಾವ ಥರ ನಡ್ಕೋತಾ ಇದ್ರು, ಯಾವ ಥರ ಇತ್ತು, ಯಾಕೆ ನನಗೆ ಗೋವಿಂದ ಭಟ್ರು ಮರಿ ಮೊಮ್ಮಗ ಅಂತ ಇದ್ದಾರೆ. ಸಣ್ಣ ಹುಡುಗಿದ್ದಾಗ ನಮಗೆಲ್ಲ ಇವು ಗೊತ್ತಾಗೋದಿಲ್ಲ. ಆವಾಗ ತಿಳ್ಕೊಂಡಾಗ ನಮಗೆ ಆ ಜವಾಬ್ದಾರಿಯನ್ನು ಸಹಿತ ಜಾಸ್ತಿ ಆಗ್ತಕ್ಕಂಥ. ಹಾಗಾಗಿ ಬಾಲ್ಯ ನಿಜವಾಗಿಯೂ ಸಹಿತ, ಅದರಲ್ಲೂ ಸಹಿತ ಅತಿ ಚಿಕ್ಕ ವಯಸ್ಸಲ್ಲಿ ತಂದೆಯನ್ನು ಕಳ್ಕೊಂಡಾಗ ಇಡೀ ಊರು ಮತ್ತು ನನ್ನ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸಹಿತ ಇವ ಯಾರವ ಅಂದಂತೆ ನಮ್ಮ ಮನೆಯ ಮಗನಮ್ಮ ಅಂತ ತಿಳ್ಕೊಂಡು ನನ್ನ ನೋಡಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಮರೆಯಬಾರದ ದಿನಗಳು ಆ ದಿನಗಳು ಅಂತಕ್ಕಂಥ. ಸರ್, ಇನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮಾತನಾಡುವಾಗ ಬಡತನ ಮತ್ತು ನಿರುದ್ಯೋಗ ಅಂತ ಜೊತೆಗೆ ಹೇಳ್ತೀವಿ. ಬಹುಶಃ ಬಹಳಷ್ಟು ಜನರಿಗೆ ಜೊತೆಯಾಗಿ ಈ ಸಮಸ್ಯೆಗಳು ಬರುತ್ತೆ. ಆದರೆ ಇದನ್ನು ನೀವು ಅಲ್ಲ ಅಂತ ನಿರೂಪಿಸಿದಿರಿ. ಯಾಕಂದರೆ ಒಂದು ಕಡೆ ಬಡತನದ ಬವಣೆಯ ಬದುಕನ್ನು ಸವಿಸಿದ್ದು ನಿಜ, ಆದರೆ ಒಂದಲ್ಲ ಎರಡಲ್ಲ 16 ಅಪಾಯಿಂಟ್ಮೆಂಟ್ ಆರ್ಡರ್ಗಳು ನಿಮಗೆ ಬಂದಿತ್ತಂತೆ. ಅದನ್ನು ಹೇಳಿ ಸರ್ ನಮಗೆ. ಯಾವಾಗಲೂ ಸಹಿತ ಒಬ್ಬ ಮನುಷ್ಯ ನಪಾಸಾದಾಗ, ಜೀವನದಲ್ಲಿ ಆಗಲಿ ಅಥವಾ ಶಾಲೆಯಲ್ಲಿ ಆಗಲಿ ಅಥವಾ ಕಾಲೇಜಲ್ಲಾಗಲಿ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಆದಾಗ ಅವನು ಪರಿವರ್ತನೆ ಆಗ್ತಕ್ಕಂಥದ್ದು. ನಾನು 2ನೇ PUCಯಲ್ಲಿ ಫೇಲ್ ಆಗಿಬಿಟ್ಟೆ. ಆವಾಗ ನನಗೆ 1 ವರ್ಷ ಹೋಗ್ಬಿಡ್ತು ನೋಡಿ. ಈಗಿನ ಥರ 6 ತಿಂಗಳಿಗೆ ಪರೀಕ್ಷೆ ಮಾಡ್ತಾ ಇರಲಿಲ್ಲ. 1 ವರ್ಷ ಆದಮೇಲೆ ಮತ್ತೆ ಮುಂದಿನ ವರ್ಷನೇ ಪರೀಕ್ಷೆ. 1 ವರ್ಷ ಬೇರೆ ಹೋಗ್ಬಿಡ್ತು. ನನ್ನ ಸ್ನೇಹಿತರೆಲ್ಲ ಮುಂದೆ ಹೋದರು ಅನ್ನುವಂಥದ್ದು ಒಂಥರ ಬೇಸರ ಬೇರೆ. ಮೊದಲನೇ ಬಾರಿಗೆ ನಮ್ಮ ದೊಡ್ಡಣ್ಣ, ಯಾಕಂದ್ರೆ ನಮ್ಮ ತಂದೆ ತೀರು ಹೋಗಿದ್ದಾರೆ ಅಂತಂದಾಗ ನಮ್ಮ ದೊಡ್ಡಣ್ಣನೇ ನಮ್ಮ ಮನೆಯಲ್ಲಿ ಎಲ್ಲರನ್ನು ನೋಡ್ಕೊಂಡಿರ್ತಕ್ಕಂಥ. ಅವ್ರು ಹೋಗಿ ಜ್ಯೋತಿಷ್ಗಾರನ್ನ ಕೇಳಿದ್ರು. ಆ ಜ್ಯೋತಿಷ್ಕಾರ ನನ್ನ ಕುಂಡ್ಲಿಯನ್ನೆಲ್ಲ ನೋಡಿಬಿಟ್ಟು ಇವನು ಗ್ರ್ಯಾಜುಯೇಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ನಮ್ಮಣ್ಣ ಬಂದುಬಿಟ್ಟು, ನೋಡಪ್ಪ ನೀನು ಗ್ರ್ಯಾಜುಯೇಟ್ ಆಗೋದಿಲ್ಲ ಅಂತ, ಎಲ್ಲರೂ ಒಂದು ಕೆಲಸವನ್ನು ಕೊಡಿಸ್ತೀನಿ, ನೀನು ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಡು ಅಂತ. ನನಗೆ ಭಾಳ ಬೇಸರ ಆಯಿತು. ಮೊದಲನೇ ಬಾರಿಗೆ ನಾನು ಬಸವನಗುಡಿಯಲ್ಲಿರ್ತಕ್ಕಂಥ ರಾಮಕೃಷ್ಣಾಶ್ರಮಕ್ಕೆ ಹೋದೆ. ನನಗೆ ವಿವೇಕಾನಂದ ಬಗ್ಗೆ ಓದಿದ್ದೆ, ಅಲ್ಲಿ ಇಲ್ಲಿ ಸಣ್ಣ ಆರ್ಟಿಕಲ್ಸ್ ಅಷ್ಟೇ ಬಿಟ್ಟರೆ. ಮೊದಲನೇ ಬಾರಿಗೆ ನೀವು ರಾಮಕೃಷ್ಣಾಶ್ರಮ ಬೆಂಗಳೂರಿಗೆ ಹೋದರೆ ನಿಮಗೆ ಮೊದಲನೇ ಕಟ್ಟಡನೇ ಕಾಣ್ತಾ ಇರೋದು ಲೈಬ್ರರಿದು, ಗ್ರಂಥಾಲಯ, ಅದು ಪುಸ್ತಕದ ಮಾರಾಟದ್ದು. ಅಲ್ಲಿ ಹೊರಗಡೆ ಹೋದ್ಮೇಲೆ ಒಂದು ಸ್ವಾಮಿ ವಿವೇಕಾನಂದರದ್ದು ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಹಾಕಿದ್ರು, ಫಾರ್ ಹ್ಯಾವಿಂಗ್ ಬಾರ್ನ್ ಆಸ್ ಹ್ಯೂಮನ್ ಬೀಯಿಂಗ್ ಲೀವ್ ಆ್ಯನ್ ಇಂಡೆಲಿಬಲ್ ಮಾರ್ಕ್ ಅಂತಕ್ಕಂಥ. ನನಗೆ ಕನ್ನಡ ಮಾಧ್ಯಮದಲ್ಲಿ ಓದಿರೋದು, ಇಂಗ್ಲೀಷ್ ವರ್ಡ್ ಸರಿಯಾಗಿ ಬರ್ತಾ ಇರಲಿಲ್ಲ. ಇಂಡೆಲಿಬಲ್ ಅಂದರೆ ನನಗೆ ಅರ್ಥ ಆಗಲಿಲ್ಲ. ಅಲ್ಲಿ ಹೋಗಿರ್ತಕ್ಕಂಥ ಸ್ವಾಮಿಗಳಿಗೆ ಕೇಳಿದೆ, ಸ್ವಾಮೀಜಿ ಅದು ಏನದು ಅರ್ಥ ಅಂತ. ಯಾವ್ರಯ್ಯ ನಿಂದು ಅಂತಂದರು. ಈ ಥರ ಅಂದೆ. ಓ ಸರಿ ಅಂಥೇಳಿ ಬೆಂದಮೇಲೆ ಹೊಡೆದು, ನೋಡಯ್ಯ ಮನುಷ್ಯನ ಜೀವ ಬರೋದು ಭಾಳ ಕಷ್ಟ, ಭಾಳ ಅಪರೂಪ ಇದು. ಬಂದ ಮೇಲೆ ನೀನು ಮಹೇಶ್ ಜೋಶಿ ಅಂದರೆ ಮಹೇಶ್ ಜೋಶಿ ಅಂತಕ್ಕಂಥ ಹೆಸರನ್ನು ಅಳಿಸಲಾರದೆ ಇರ್ತಕ್ಕಂಥ ಹೆಸರು ಮಾಡಬೇಕು. ಅದನ್ನು ಸ್ವಾಮಿ ವಿವೇಕಾನಂದ ಹೇಳಿದರು, ಅಳಿಸಲಾರದಂತಹ ಹೆಸರನ್ನು ಬಿಡಬೇಕು ಮನುಷ್ಯನಾಗಿ ಅಂದಾಗ ನಾನು ಅವತ್ತೇ ನಿರ್ಧಾರ ಮಾಡಿದೆ. ನೋಡಿ, ಯಾರು ನನಗೆ ಪದವೀಧರನೇ ಆಗೋದಿಲ್ಲ ಅಂತಕ್ಕಂದ್ರು, ನಾನು 3 ಸ್ನಾತಕೋತ್ತರ ಪದವಿಯನ್ನು ಮಾಡಿದೆ, 1 ಡಾಕ್ಟರೇಟ್ ಮಾಡಿದೆ. ಯಾರು ಕೆಲಸನೇ ಸಿಗಲ್ಲ ಅಂತಂದಾಗ ನನಗೆ 16 ಅಲ್ಲ 18 ಆದೇಶಗಳಿತ್ತು. ಅದರಲ್ಲಿ ಯಾವುದಕ್ಕೆ ಹೋಗಬೇಕು ಅಂತಕ್ಕಂಥದ್ದು. ಒಂದು ಮಾತ್ರ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಭವಿಷ್ಯವನ್ನು ರೂಪ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲೇ ಇದೆ ಅಂತ. ನಾವೇ ನಮ್ಮ ಭವಿಷ್ಯದ ನಿರ್ಮಾಪಕರು. ನನ್ನ ಏಳ್ಗೆಗೆ ನಾನೇ ಶಿಲ್ಪಿ ಅಂತಕ್ಕಂಥದ್ದು. ನಿಮ್ಮ ಕೈಯಲ್ಲಿರ್ತಕ್ಕಂಥ ರೇಖೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡೋದಿಲ್ಲ, ನಿಮ್ಮ ಮುಷ್ಟಿ ಅಂತಕ್ಕಂಥದ್ದು. ಹಾಗಾಗಿ ಸ್ವಾಮಿ ವಿವೇಕಾನಂದರ ಚಿಂತನೆ
ಇವತ್ತು ನನಗೆ ಈ ಮಟ್ಟಕ್ಕೆ ತಂದು ಕೊಟ್ಟಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಅದೇ ಹೇಳಿದರು, ಒಬ್ಬ ಮನುಷ್ಯ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತಂದರೆ ಅವನು ಮೊಟ್ಟ ಮೊದಲು ಎದುರಿಸ್ಬೇಕಾಗಿರ್ತಕ್ಕಂಥದ್ದು ಅಕ್ಕಪಕ್ಕದವರೇ ಇರ್ತಕ್ಕಂಥವರಿಂದ ಹೀಯಾಳಿಕೆ ಅಂತಕ್ಕಂಥ. ಈ ಹೀಯಾಳಿಕೆಯನ್ನು ಎರಡನೇದಾಗಿ ಒಪ್ಪದೇ ಇರ್ತಕ್ಕಂಥದ್ದು. ಅದಾದ ಮೇಲೆ ನೀವು ನಿಮ್ಮ ಸಾಧನೆಯನ್ನು ಮಾಡಿದಾಗ ಯಾರು ಒಪ್ಪದೇ ಇರ್ತಕ್ಕಂಥವ್ರು, ಯಾರು ಹೀಯಾಳಿಸ್ತಾ ಇರ್ತಕ್ಕಂಥ ಅವರೇ ಬದಲಾವಣೆ ಆಗಿ ಪರವಾಗಿಲ್ಲ ಅಂಥೇಳಿ ಕೊನೆಗೆ ಎಂಥ ಸ್ಥಿತಿಗೆ ಬರ್ತಾರಂದರೆ, ಓ ನಮ್ಮ ಮನೆ ಪಕ್ಕದವನು ಅವನು, ನಮ್ಮ ಎಲ್ಲರೂ ಸಹಿತ ಬಳಗ ಆಗಿಬಿಡ್ತಾರೆ. ನೀವು ಅಧಿಕಾರದಲ್ಲಿದ್ದಾಗ ಅಥವಾ ಸಾಧನೆಯನ್ನು ಮಾಡಿ ಸಾಧಕನಾದಾಗ ಇಡೀ ಜಗತ್ತೇ ನಿಮಗೆ ಬಳಗ ಆಗಿಬಿಡುತ್ತೆ. ಹಾಗಾಗಿ ನಾನು ಬಹಳ ಈ ಅವಕಾಶನ ಉಪಯೋಗಿಸ್ಕೊಂಡು ನನ್ನ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಎಲ್ರಿಗೂ ಹೇಳ್ತಕ್ಕಂಥದ್ದು, ಎಂತಹ ಬಡತನ ಇರಲಿ ಏನೇ ಇರಲಿ, ಇವು ಯಾವುದೂ ಸಹಿತ ಸಾಧನೆಯನ್ನು ಮಾಡೋದಕ್ಕೆ ಅಡ್ಡ ಬರೋದಿಲ್ಲ ಅನ್ನೋದಕ್ಕೆ ನಾನೇ ಒಬ್ಬ ಸಾಕ್ಷಿಯಾಗಿದ್ದೀನಿ. ಹಾಗಾಗಿ ಯಾರು ಬಡತನದಲ್ಲಿದ್ದಾರೆ, ಯಾರು ನನಗೆ ಆಗೋದಿಲ್ಲ ಅಂತಕ್ಕಂತಹ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಬಹಳ ವಿನಯದಿಂದ ಹೇಳ್ತಕ್ಕಂಥದ್ದು, ಆಗೋದಿಲ್ಲ ಅನ್ನುವಂತಹ ಶಬ್ದವನ್ನು ನಿಮ್ಮ ಡಿಕ್ಷನರಿಯಿಂದನೇ ತೆಗೆದು ಹಾಕಬೇಕು ಅಂತಕ್ಕ, ಏನೇ ಆದರೂ ಸಹಿತ ಮಾಡ್ತೀನಿ ಅಂತಕ್ಕಂಥ ಛಲವನ್ನು ಪಡಿಬೇಕು. ಸಮಸ್ಯೆಗಳು ಇಲ್ಲದೆ ಇರತಕ್ಕಂಥ ಜೀವನವೇ ಇಲ್ಲ. ಎಲ್ಲಿ ಸಮಸ್ಯೆ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಅವನೊಬ್ಬ ಸುಳ್ಳು ಹೇಳ್ತಾ ಇದ್ದಾನೆ, ಇಲ್ವಾರೆ ಆ ಸಂಸ್ಥೆ ಆಗಲಿ ಅಥವಾ ಆ ವ್ಯಕ್ತಿ ಆಗಲಿ ಸತ್ತಿದ್ದಾನೆ ಅಂತಕ್ಕಂಥದ್ದು. ಯಾಕಂದರೆ ಸಮಸ್ಯೆ ಜೀವಂತಿಕೆಯ ಲಕ್ಷಣ ಅಂತಕ್ಕಂಥದ್ದು. ಹಾಗಾಗಿ ಆ ಸಮಸ್ಯೆಗಳ ಜೊತೆಗೆ ನಾವು ಹೋಗಬೇಕಾಗಿರ್ತಕ್ಕಂಥದ್ದು. ಸಮಸ್ಯೆ ಅಂತಂದರೆ ಸವಾಲುಗಳು ಸಹಿತ ಬಂದಿರತಕ್ಕಂಥದ್ದು. ಹಾಗಾಗಿ ನನಗೆ ಈ ಸಮಸ್ಯೆಗಳು ಸವಾಲುಗಳು ಅಂತಂದರೆ ಎದುರಿಸಲಿಕ್ಕೆ ಭಾಳ ಉತ್ಸಾಹಕನಾಗಿರ್ತೀನಿ ಅಂತಕ್ಕಂಥ. ಸರ್, ಮಾತೃಭಾಷೆ, ಮಾತೃಭೂಮಿ, ಇದ್ರ ಬಗ್ಗೆ ಸದಾ ಮಿಡಿತಾ ಇರುವಂಥ ನಿಮ್ಮ ಮನಸ್ಸು, ಈ ಮಾತೃತ್ವದ ಅಕ್ಕಸತನ ಅಂತೇನು ಹೇಳ್ತೀವಿ, ಇದನ್ನು ಹುಟ್ಟು ಹಾಕಿದವರು ನಿಮ್ಮ ತಾಯಿಯವರು. ನಿಮ್ಮನ್ನು ಇವತ್ತು ಈ ವ್ಯಕ್ತಿಯಾಗಿ ಬೆಳೆಸಲಿಕ್ಕೆ ಅವರು ಹಿಂದೆ ಬಹಳ ದೊಡ್ಡ ಶ್ರಮ ಅದ ಮತ್ತು ಬಹಳ ಗಟ್ಟಿತನ ಅದ ಅವ್ರದ್ದು. ಅವ್ರ ಬಗ್ಗೆ ಹೇಳ್ಬೇಕು ನೀವು. ನಮ್ಮ ತಾಯಿ ಏನು ಅಂತ ಜಾಸ್ತಿ ಓದಿರ್ತಕ್ಕಂಥವ್ರಲ್ಲ. ನನಗೆ ಆದರ್ಶ ಅಂತಂದರೆ ಇತಿಹಾಸದ ಪುಟಗಳಿಂದ ನೋಡಿ ಬರ್ತಕ್ಕಂಥ ವ್ಯಕ್ತಿಯಲ್ಲ, ನನ್ನ ಜೀವನದಲ್ಲಿ ಆದರ್ಶವಾಗಿರ್ತಕ್ಕಂಥವ್ರನ್ನು ನನ್ನ ತಾಯಿ. ನಾನು 8 ತಿಂಗಳು ಇದ್ದಾಗ ನಮ್ಮ ತಂದೆಯನ್ನು ಕಳ್ಕೊಂಡೆ ಅಂತ ಹೇಳಿದೆ. ಆಗಿನ ಸ್ಥಿತಿಯಲ್ಲಿ ನಾವು ಜೊತೆಗೆ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಕುಟುಂಬ. ತಂದೆ ಸತ್ತೋಗಿದ್ದಾರೆ ಅಂತಂದರೆ, ಗಂಡ ತತ್ತಿದ್ದಾನೆ ಅಂತಂದರೆ ಮುಖವನ್ನು ತೋರಿಸ್ಬಾರ್ದು ಅನ್ನುವಂಥದ್ದು ಅಥವಾ ಮುಖವನ್ನು ನೋಡಬಾರ್ದು ಅಂತಕ್ಕಂಥ ಸ್ಥಿತಿ ಅವಾಗಿಂದು. ಹಾಗಾಗಿ ಪಾಪ ಬೆಳಿಗ್ಗೆ 2 ಗಂಟೆಗೆ ಎದ್ದು ಕೆರೆಯಿಂದ ಬಾವಿಯಿಂದ ನೀರು ತಂದು, ಆಮೇಲೆ ನಾವು ಹೇಳೋದ್ರೊಳಗಡೆ ಎಲ್ಲರ ಮನೆಗೆ ಹೋಗಿ ಕೆಲಸ ಮಾಡಿ ಬಂದು ದುಡಿದು ನಮ್ಮನ್ನು ಸಾಕಿರ್ತಕ್ಕಂಥದ್ದು. ಆರ್ಥಿಕವಾಗಿ ನಾವೆಲ್ಲರೂ ಸಹಿತ ಸುಭದ್ರ ಆದಮೇಲೆ, ನಾನೇ ಕೊನೆಯವನು, ನನಗೆ 4 ಜನ ಅಣ್ಣಂದರು ಮತ್ತು 2 ಅಕ್ಕಂದರು, ಒಟ್ಟು 7 ಮಂದಿ. ಆರ್ಥಿಕವಾಗಿ ನಾವು ಸುಭದ್ರ ಆದರೂ ಸಹಿತ ನಮ್ಮ ತಾಯಿ 2 ಸೀರೆ ಬಿಟ್ಟು ಜಾಸ್ತಿ ಸೀರೆ ಉಪಯೋಗಿಸ್ಲಿಲ್ಲ ಅವರು. ಒಂದು ಸೀರೆ ಮೈ ಮೇಲೆ ಇರೋದು, ಇನ್ನೊಂದು ಸೀರೆ ಕೋಲ್ ಮೇಲೆ ಇರೋದು ಅಂತ. ಹಾಗಾಗಿ ಅವರೇ ನನಗೆ ಆದರ್ಶ ಆಗಿರ್ತಕ್ಕಂಥ. ನಾನು ಅದನ್ನೇ ಒಂದು ಹೇಳಿದೆ, ನಮ್ಮ ತಂದೆ ಬದಲು ನಮ್ಮ ತಾಯಿ ಏನಾದ್ರು ದೇಹ ಬಿಟ್ಟಿದ್ದರೆ ನಾನು ಈ ಮಟ್ಟಕ್ಕೆ ಬರ್ತಿದ್ದ ಅನ್ನುವಂಥ ಒಂದು ಪ್ರಶ್ನೆ ನನಗೆ ಯಾವಾಗಲಾಗತ್ತೆ. ಯಾಕಂದರೆ ತಾಯಿನೇ ಅಂತಕ್ಕಂಥ. ಇದರ್ಥ ನಾನು ತಂದೆಯ ಬಗ್ಗೆ ಅಗೌರವವನ್ನು ತೋರಿಸ್ತಾ ಇಲ್ಲ. ಅದಕ್ಕೆ ಆದಿ ಶಂಕರಾಚಾರ್ಯರು ಹೇಳಿದಾಗೆ ಕೆಟ್ಟ ಮಕ್ಕಳು ಹುಟ್ಬೋದು ಹೊರತು ಕೆಟ್ಟ ತಾಯಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ. ಹಾಗಾಗಿ ತಾಯಿಯನ್ನು ನಾನು ನೆನಪಿಸ್ಕೊಳ್ತೀನಿ. ತಾಯಿನ ನೆನೆದಾಗ ಖಂಡಿತವಾಗ್ಲೂ ಭಾವುಕರಾಗ್ತಾರೆ ಪ್ರತಿಯೊಬ್ಬರು ಕೂಡ. ತಾಯಿ ಅನ್ನುವ ಪದವೇ ಹಾಗೆ, ವ್ಯಕ್ತಿತ್ವನೇ ಹಾಗೆ ಅನ್ಸುತ್ತೆ ಸರ್. ಇನ್ನು ತಮ್ಮ ವೃತ್ತಿ ಜೀವನಕ್ಕೆ ಬಂದಾಗ ಚಂದನಕ್ಕೆ ಕಾಲಿಟ್ಟ ಘಳಿಗೆ ಒಂದು ಅಮೃತ ಘಳಿಗೆ ಅಂತ ಹೇಳಬಹುದು ಸರ್. ಒಂದು ರೀತಿ ಪರ್ವಕಾಲ ಅಂತ ಹೇಳ್ಬೋದು. ಯಾಕಂದರೆ ಅನೇಕ ರೀತಿಯ ಕಾರ್ಯಕ್ರಮಗಳು, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತಮ್ಮದೇ ಆದ ವಿಶಿಷ್ಟತೆಯನ್ನು ಹೊಂದಿರುವಂಥದ್ದು. ಕಾನೂನು ವಾರ್ತೆ ಆಗಿರಬಹುದು, ದೃಷ್ಟಿ ವಿಕಲಚೇತನರಿಂದ ವಾರ್ತೆ ಆಗಿರಬಹುದು, ಇನ್ನು ಹಲೋ ಮಿನಿಸ್ಟರ್, ಹಲೋ CM, ಇಂತಹ ಅಂದರೆ ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಸೇತುವೆ ಆಗುವಂಥ ಕಾರ್ಯಕ್ರಮಗಳಾಗಿರಬಹುದು. ಆ ಒಂದು ಅನುಭವ ಸರ್ ಖಂಡಿತವಾಗ್ಲೂ. 2005ರಲ್ಲಿ ನಾನು ದೂರದರ್ಶನ ಬೆಂಗಳೂರಿಗೆ ನಿರ್ದೇಶಕನಾಗಿ ಬಂದೆ. ನಿರ್ದೇಶಕನಾದ ಮೇಲೆ ಉಪಮಹಾನಿರ್ದೇಶಕನಾದೆ, ಹೆಚ್ಚುವರಿ ಮಹಾನಿರ್ದೇಶಕನಾದೆ. ದೆಹಲಿವರೆಗೂ ಸಹಿತ 2017ವರೆಗೆ ಕೆಲಸವನ್ನು ಮಾಡಿದರೂ ಸಹಿತ ಚಂದನದ ಜೊತೆಗೆ ನಂಟನ್ನು ನಾನು ಕಟ್ಕೊಳ್ಳಿಲ್ಲ.
2005ರಿಂದ 2017ರವರೆಗೆ ದೂರದರ್ಶನ ಚಂದನದಲ್ಲಿದೆ. ಚಂದನಲ್ಲಿ ಬರೋಕ್ಕಿಂತ ಮುಂಚೆ ನಾನು ಚಂದನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನು ಅಂತ ಅರಿವು ಮಾಡಿಕೊಂಡೆ. ನಾನು ತಮಗೆ ಹೇಳಿದೆ, ಸಮಸ್ಯೆಗಳು ಜೀವಂತಿಕೆ ಲಕ್ಷಣ ಅಂತ, ಸವಾಲುಗಳು ಜೀವಂತಿಕೆ ಲಕ್ಷಣ ಅಂತಕ್ಕಂಥ. ಚಂದನ ಕಾರ್ಯಕ್ರಮವನ್ನು ಯಾಕೆ ನೋಡ್ತಾ ಇಲ್ಲ ಅನ್ನುವಂಥ ಕಾರಣವನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ಅಧ್ಯಯನವನ್ನು ಮಾಡಿದಾಗ ನನಗೆ ಒಂದೇ ಒಂದು, ಇದು ನಿಜವಾಗ್ಲೂ ಒಂದು ದೊಡ್ಡ ಸವಾಲಾಯಿತು. ಅದಕ್ಕೆ ಒಂದೇ ಒಂದು ಘಟನೆ ಹೇಳ್ತೀನಿ. ಚಪ್ಪಲಿ ಮಾಡ್ತಕ್ಕಂಥ ಒಂದು ಉದ್ಯಮಗಾರ ಒಂದು ಹೊಸ ಬ್ರ್ಯಾಂಡ್ ಚಪ್ಪಲಿ ಅಂತ ತರ್ತಾನೆ ಹೊರಗಡೆ. ಒಬ್ಬನ ಕರೆದು ಹೇಳ್ತಾನೆ, ಅವನು ಮಾರುಕಟ್ಟೆಯಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ಅವನಿಗೆ ಹೇಳ್ತಾನೆ, ನೋಡಪ್ಪ ಇದು ಹೊಸ ಬ್ರ್ಯಾಂಡ್ ಇದು, ಅದಕ್ಕೆ ನೀನು ಆಫ್ರಿಕಾಕ್ಕೆ ಹೋಗ್ಬಿಟ್ಟು ಇದನ್ನು ಮಾರ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಒಬ್ಬ ಹೇಳ್ತಾನೆ, ಸರ್ ಇದು ಹೊಸ ಬ್ರ್ಯಾಂಡು ಅಂತ ಹೇಳ್ತೀರಾ, ಈ ಬ್ರ್ಯಾಂಡ್ ಯಾರಿಗೂ ಗೊತ್ತಿರೋದಿಲ್ಲ, ನಾನು ಹೆಂಗೆ ಮಾಡಲಿ ಹೋಗಿ ವ್ಯಾಪಾರ ಅಂತ ಹೇಳ್ತಾನೆ. ಅದೇ ನನ್ನಂಥವನೊಬ್ಬ ಹೋಗ್ತಾನೆ, ಅವನಿಗೂ ಹೇಳ್ತಾನೆ, ನೋಡಪ್ಪ ಇದು ಹೊಸ ಬ್ರ್ಯಾಂಡ್ ಇದು, ಆಫ್ರಿಕಾಕ್ಕೆ ನೀನು ಹೋಗಿ ಇದನ್ನು ಮಾರುಕಟ್ಟೆ ಮಾಡಬೇಕಂದಾಗ, ಸರ್ ಇಡೀ ಆಫ್ರಿಕಾನೇ ನನ್ನ ಒಂದು ಮಾರುಕಟ್ಟೆ, ಯಾಕಂದರೆ ಇದ್ರ ಬಗ್ಗೆ ಯಾರೂ ಹೊಸ್ತು ಕೇಳಿಲ್ಲ ಅಂದಮೇಲೆ ನಾನು ಎಲ್ಲರಲ್ಲೂ ಹೋಗಿ ಈ ಥರ ಹೊಸ ಬ್ರ್ಯಾಂಡ್ ಇದೆ ಅಂತಕ್ಕಂಥದ್ದನ್ನು ಬಹಳ ಸುಲಭವಾಗಿ ಅವರಿಗೆ ತಿಳಿಸ್ಕೊಡ್ಬೋದು ಅಂತಕ್ಕಂಥ. ಹಾಗಾಗಿ ನಾವು ನೋಡ್ತಕ್ಕಂಥ ದೃಷ್ಟಿಯಲ್ಲಿ ಸೃಷ್ಟಿ ಅಂತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇಲ್ಲ ಅಂದಾಗ ಇದು ನಿಜವಾದ ಸವಾಲು, ಇದನ್ನು ನೋಡ್ತಾರ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ನಾನೇನು ಮಾಡಿದೆ, ಬಂದ ತಕ್ಷಣವೇ ದೂರದರ್ಶನವನ್ನು ಸಮೀಪ ದರ್ಶನ ಮಾಡ್ತೀನಿ ಅಂತ ಹೇಳಿ. ದೂರವಾಗಿರ್ತಕ್ಕಂಥ ದೂರದರ್ಶನ ಅಂತ ಇದೆ, ವೀಕ್ಷಕರಿಗಿಂತ ದೂರವಾಗಿತ್ತು, ಕಲಾವಿದರಿಂದ ದೂರವಾಗಿತ್ತು, ಸಾಹಿತಿಗಳಿಂದ ದೂರವಾಗಿತ್ತು, ಜನಸಾಮಾನ್ಯರಿಂದ ದೂರ ಆಗಿರ್ತಕ್ಕಂಥ ದೂರದರ್ಶನವನ್ನು ಜನಸಾಮಾನ್ಯರ ದರ್ಶನ ಮಾಡಬೇಕು ಅಂತಂದಾಗ ದೂರದರ್ಶನವೇ ಅವರ ಮನೆಗೆ ಹೋಗಬೇಕು ಹೊರತು ಕಲಾವಿದರು ದೂರದರ್ಶನವನ್ನು ಹುಡ್ಕೊಂಡು ಬರಬಾರ್ದು ಅಂತ. ಅದಕ್ಕೋಸ್ಕರವಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ವಿ. ಚಂದನದ ಉತ್ಸವ ಅಂತ ಪ್ರಾರಂಭ ಮಾಡಿದೆ. ಮಧುರ ಮಂಜುಳ ಗಾನ ಆಗಲಿ, ಹೊಸ ಹೊಸ ಕಾರ್ಯಕ್ರಮಗಳನ್ನು ಆವಿಷ್ಕಾರ ಮಾಡಿರ್ತಕ್ಕಂಥ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದೃಷ್ಟಿವಿಕಲಚೇತನರನ್ನು ಒಬ್ಬ ವಾರ್ತಾ ಓದುಗಾರನಾಗಿ ಮಾಡಿರ್ತಕ್ಕಂಥದ್ದು ದೂರದರ್ಶನ ಚಂದನ. ಇಡೀ ಜಗತ್ತಲ್ಲಿ ಭಾರತದ ರಾಷ್ಟ್ರಪತಿಗಳು ಸಹಿತ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ತಾವು ಮಾಡಿದಿರಿ ಅಂತ ಹೇಳ್ಬಿಟ್ಟು ಅವಾಗ ನನಗೊಂದು ಅಭಿನಂದನೆಯನ್ನು ಸಲ್ಲಿಸಿದರು. ಈ ನಾನು ಕಾಗದವನ್ನು ಬರೆದಿರ್ತಕ್ಕಂಥದ್ದು ಹೇಳ್ದಿರ್ತಕ್ಕಂಥ ಸಂದರ್ಭದಲ್ಲಿ. ಜೊತೆಗೆ ನನಗೆ ಬಹಳ ಅಂದರೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು, ಯಾಕಂದರೆ ನಾನು ಅವರನ್ನು ಜೀವನದಲ್ಲಿ ನೋಡಿರ್ತಕ್ಕಂಥದ್ದು, ನಾನೇ ಅವರ ಜೊತೆಗೆ ಕೆಲವು ಅನುಭವಗಳನ್ನು ಕೆಲವು ಹಂಚಿಕೊಂಡಿರ್ತಕ್ಕಂಥದ್ದು ಅಂದರೆ ಸೈನಿಕರು. ಹಾಗಾಗಿ ಸೈನಿಕರ ಬಗ್ಗೆ, ಅದರಲ್ಲೂ ಸಹಿತ ಯುದ್ಧದಲ್ಲಿ, ಈಗ ಯುದ್ಧ ಆಗ್ತಾ ಇಲ್ಲ, ಅದೇ ತಮಗೆ ಗೊತ್ತಿದೆ, ಉಗ್ರವಾದಿಗಳ ವಿರುದ್ಧ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ನಮಗೋಸ್ಕರವಾಗಿ ಕೊಟ್ಟು, ತಮ್ಮ ನಿದ್ದೆಯನ್ನು ನಮಗೋಸ್ಕರವಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥ ಸೈನಿಕರಿಗೋಸ್ಕರವಾಗಿ, ಹುತಾತ್ಮರಿಗೋಸ್ಕರವಾಗಿ ಸ್ಮರಣಾಂಜಲಿ ಅಂತ ಕಾರ್ಯಕ್ರಮ. ಇನ್ನೂ ಒಂದು, ರಾಜಭವನವನ್ನು ಸಾಮಾನ್ಯ ಜನರಿಗೆ ಪರಿಚಯವನ್ನು ಮಾಡಿಸಿದ್ವಿ. ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಗೆ ಹಳ್ಳಿಗೆ ಹೋದ್ವಿ. ನನಗೆ ಮಧುರವಿ ಮಂಜುಳ ಗಾನ ಬೊಮ್ಮನಹಳ್ಳಿಯಲ್ಲಿ ಮಾಡಿದಾಗ ಎಷ್ಟು ಜನ ಬರ್ತಾರೆ, ಏನು ಇದು ಹಳ್ಳಿ, ಇದು ಬಸ್ಗಳಿಂದ ಮುಖಾಂತರ ಹೋಗಬೇಕು, ರೈಲ್ ಸಹಿತ ಇಲ್ಲ ಅಂತಂದಾಗ ನನಗೆ ಒಂದು ನಿಜವಾಗಿಯೂ ಸಂತೋಷ. ಅಂದರೆ ಸುಮಾರು 30,000 ಜನ ಬೊಮ್ಮನಹಳ್ಳಿ ಅಂತ ಹಳ್ಳಿಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ನೋಡಿದ್ವಿ. ಕದರ ಮಂಡಲಿಯಲ್ಲಿ ಮಾಡಿದ್ವಿ, ಕಾಗಿನೆಲೆಯಲ್ಲಿ ಮಾಡಿದ್ವಿ, ಶಿಶುನಾಳದಲ್ಲಿ. ನನಗನ್ಸೋ ಮಟ್ಟಿಗೆ ನಾನು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಜನರನ್ನು ಮತ್ತು ಶರೀಫರ ಅನುಯಾಯಿಗಳನ್ನು, ಕನ್ನಡಿಗರನ್ನು, ಬೇರೆ ಬೇರೆ ಊರುಗಳಿಂದ, ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥದ್ದು ಶರೀಫರ ಅನುಯಾಯಿಗಳು, ಅದು ನೋಡಿರ್ತಕ್ಕಂಥ ಅತಿ ಹೆಚ್ಚು ಅಂದರೆ ಸುಮಾರಾಗಿ ಲಕ್ಷಗಟ್ಟಲೆ ಜನ ಬಂದಿರತಕ್ಕಂಥದ್ದು ಅಂದರೆ ಶಿಶುನಾಳದಲ್ಲಿ ಶರೀಫರ ಕಾರ್ಯಕ್ರಮ ಮಾಡಿರ್ತಕ್ಕಂಥ. ಹೀಗೆ ಹೊಸತನ ಬಂದಾಗ ಸಹಜವಾಗಿ ಜೊತೆಗೆ ಜನಸಾಮಾನ್ಯರ ವಾಹಿನಿ ಆಗಬೇಕು ಅನ್ನೋಂಥದ್ದು ನಿಜ. ಅದಾಗಬೇಕಾದ್ರೆ ಸರ್ಕಾರ ಮತ್ತು ಜನರ ಮಧ್ಯೆ ಕೊಂಡಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಹಲೋ CM ಕಾರ್ಯಕ್ರಮ ಮಾಡಿದ್ವಿ. ಹಲೋ CM ಕಾರ್ಯಕ್ರಮದಲ್ಲಿ ಅನೇಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡ್ರು. ಹಾಗಾಗಿ
ಇದು ನಾನು ಒಬ್ಬನೇ ಮಾಡಿದೆ ಅಂತ ಹೇಳೋದಿಲ್ಲ, ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ದೂರದರ್ಶನದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ನಮ್ಮ ಜೊತೆಗೆ ತಾಂತ್ರಿಕ ವರ್ಗದವರಿದ್ದರು. ವೇದಿಕೆ ಮೇಲೆ ಎಷ್ಟು ಜನ ಕೆಲಸ ಮಾಡ್ತಾರೆ, ವೇದಿಕೆ ಹಿಂದೆನೂ ಅಷ್ಟೇ ಜನ ಮಾಡ್ತಾರೆ. ಅಂಥವರನ್ನು ಸಹಿತ ನಾನು ಗೌರವದಿಂದ ಜ್ಞಾಪಿಸ್ಕೊಳ್ತಾ ಇದ್ದೆ. ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಭದ್ರವಾಗಿರ್ತಕ್ಕಂಥ ಅಡಿಪಾಯ ಹಾಕಬೇಕಾಗತ್ತೆ. ಅಡಿಪಾಯ ಆದಮೇಲೆ ಬೃಹತ್ತಾಗಕ್ಕಂಥ ಕಟ್ಟಡ ಬಂದರೆ ಆ ಕಟ್ಟಡವನ್ನು ಆ ಅಡಿಪಾಯವನ್ನೇ ಮರಿತಕ್ಕಂಥದ್ದು. ಆದರೆ ನಾನು ಮೊದಲು ಆ ಅಡಿಪಾಯವನ್ನು ಜ್ಞಾಪಿಸ್ಕೊಂಡು ಆಮೇಲೆ ಕಟ್ಟಡವನ್ನು ಜ್ಞಾಪಿಸ್ಕೊಳ್ತೀನಿ. ಹಾಗಾಗಿ ಅಡಿಪಾಯಲ್ಲಿ ಹಾಕಿರ್ತಕ್ಕಂಥ ಎಲ್ಲರೂ ಅವರನ್ನು ಸಹಿತ ಇವತ್ತು ನಾನು ಭಾಳ ಕೃತಜ್ಞತಾಪೂರ್ವಕವಾಗಿ ನಾನು ಒಬ್ಬ ಅದಕ್ಕೆ ಮುಖ್ಯಸ್ಥನಾದೆ, ಸೇನಾಧಿಕಾರಿಯಾದೆ. ಸೇನಾಧಿಕಾರಿ ಆದಾಗ ಆ ಸೇನಾಧಿಕಾರಿಯ ಮೇಲೆ ವಿಶ್ವಾಸ ಇರಬೇಕಾದ್ರೆ ನಾನು ಆದರ್ಶ ಆಗಬೇಕು, ನಾನು ಕಷ್ಟಪಡಬೇಕು. ಹಾಗಾಗಿ ನನ್ನ ಕೆಲಸವನ್ನು ನೋಡಿ ಇವರು ಬದಲಾವಣೆಯನ್ನು ತರ್ತಾರೆ ಅನ್ನುವಂಥ ನಂಬಿಕೆಯಿಂದ ಎಲ್ಲರೂ ಸಹಿತ ನನ್ನ ಜೊತೆಗೆ ಕೈ ಜೋಡಿಸಿದರು. ಹಾಗಾಗಿ ಇದು ಅಸಾಧ್ಯವಾದದ್ದು ಸಾಧ್ಯವಾಯಿತು ಅಂತಕ್ಕಂಥ. ಅಸಾಧ್ಯವಾದಂತಹ ಸಾಧ್ಯತೆ ಇದೀಗ ಕಾಣ್ತಾ ಇರೋದು ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ. ಅದರ ಒಂದು ಪ್ರಣಾಳಿಕೆಯಲ್ಲಿ ನಿಮ್ಮದೊಂದು ಸುಂದರವಾದಂಥ ಘೋಷವಾಕ್ಯ ಇತ್ತು ಸರ್. ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡ್ತೀನಿ ಅಂತ. ಈ ಘೋಷವಾಕ್ಯದ ಹಿಂದಿನ ಆಲೋಚನೆ ಏನಿತ್ತು ಸರ್ ನಿಮ್ಮದು? ಹೋದಲ್ಲೆಲ್ಲನೂ ಸಹಿತ ನಾನು ಚುನಾವಣೆಯ ಪ್ರಚಾರಕ್ಕೋಸ್ಕರವಾಗಿ, ಅದಕ್ಕಿಂತ ಮುಂಚೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ದೂರದರ್ಶನ ಅಂದರೆ ನನಗೆ ತವರು ಮನೆ ಇದ್ದಾಗೆ. ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಗಂಡನ ಮನೆಯಲ್ಲಿ ಎಷ್ಟೇ ಐಶ್ವರ್ಯವನ್ನು, ಎಷ್ಟೇ ಸಂಪತ್ತನ್ನು, ಎಷ್ಟೇ ಸುಖವನ್ನು ಅನುಭವಿಸಿದ್ರು ಸಹಿತ ಮಗಳು ತಾಯಿ ಮನೆಗೆ ಬಂದಾಗ ಎಷ್ಟು ಸಂತೋಷ ಆಗುತ್ತೆ. ಆ ಸಂತೋಷಕ್ಕೆ ನೀವು ಯಾರಿಗೆ ಕೇಳಬೇಕಂದ್ರೆ ಹೆಣ್ಮಕ್ಳಿಗೆ ಕೇಳಿ. ಅದೇ ಥರ ಆ ಸಂತೋಷದಿಂದ ಇಲ್ಲಿ ಬಂದಿದೆ. ನಾನು ಚುನಾವಣೆಗೆ ಹೋದಾಗ, ಚುನಾವಣೆ ಪ್ರಚಾರಕ್ಕೆ ಹೋದಾಗ, ಅಥವಾ ಇವತ್ತು 106 ವರ್ಷಗಳ ಇತಿಹಾಸದಲ್ಲಿ ಅತ್ಯಧಿಕ ಬಹುಮತದಿಂದ ದಾಖಲೆ ಅಂತರದಿಂದ ದಾಖಲೆಯನ್ನು ಸೃಷ್ಟಿ ಮಾಡಿ ಗೆದ್ದಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ. ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಈ ಗೆಲುವಿನ ಹಿಂದೆ ಇರ್ತಕ್ಕಂಥ ದೊಡ್ಡ ಶಕ್ತಿ ಅಂದರೆ ದೂರದರ್ಶನ ಅಂತ. ದೂರದರ್ಶನ, ಅದರಲ್ಲೂ ಸಹಿತ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮ. ನಾನು ಯಾವುದೇ ಊರಿಗೆ ಹೋಗಲಿ, ಯಾವುದೇ ಹಳ್ಳಿಗೆ ಹೋಗಲಿ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ತಾ ಇದ್ದೀನಿ ಅಂತಂದರೆ, ಸರ್ ನಿಮ್ಮ ವಿಚಾರ ಏನೂ ಹೇಳಕ್ಕೋಬೇಡಿ, ನಾವು ದೂರದರ್ಶನದಲ್ಲಿ ನೋಡಿಬಿಟ್ಟಿದ್ದೀವಿ, ನಿಮ್ಮ ಕನ್ನಡದ ಪ್ರೇಮವನ್ನು ನೋಡಿದ್ದೀವಿ, ನೀವು ದೂರದರ್ಶನದಲ್ಲಿ ಹೇಗೆ ಬದಲಾವಣೆ ಮಾಡಿದಿರಿ ಅದೇ ಥರ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಸಹಿತ ಬದಲಾವಣೆಯನ್ನು ಮಾಡ್ತೀರಾ ಅನ್ನುವಂಥ ನಂಬಿಕೆ ಇದಂತ ಅವರೇ ನನ್ನ ವಕ್ತಾರರಾಗ್ಬಿಡ್ತಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ ನಾನು ಯಾರ ಹತ್ರ ಹೋಗಿ ನಾನು ಮತದಾನಕ್ಕೆ ತಾವು ದಯವಿಟ್ಟು ಬಂದು ನನಗೆ ಮತ ಹಾಕಿ ಅಂತ ನಾನು ಹೇಳ್ತಾ ಇರ್ಬೇಕಾದ್ರೆ ಅವರೇ ನನ್ನ ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಹಾಗಾಗಿ ದೂರದರ್ಶನ ನನಗನ್ನ ಗೆಲ್ಲೋದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದು ಅಂತ. ನಾನು 50% ದೂರದರ್ಶನ ಕಾರಣ, ಅದರಲ್ಲೂ ಸಹಿತ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮ ಜೊತೆಗೆ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳು. ದೂರದರ್ಶನ ನನ್ನನ್ನು ಪ್ರತಿಯೊಬ್ಬರ ಮನೆಗೆ ಕರ್ಕೊಂಡೋಯ್ತು, ಮನವನ್ನು ಮುಟ್ಟಿಸ್ತು ಅಂತ. ಎರಡನೇದಾಗಿ ಭಾಳ ವ್ಯವಸ್ಥಿತವಾಗಿ ನಾನು ಈ ಚುನಾವಣಾ ಪ್ರವಾಸವನ್ನು ಮಾಡಿದ್ದೆ. ಮೊಟ್ಟ ಮೊದಲನೆಯ ಬಾರಿಗೆ ಉಚ್ಚ ನ್ಯಾಯಾಲಯದಲ್ಲಿ, ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡದಲ್ಲಿ ತೀರ್ಪನ್ನು ಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಸಹಿತ ನೇರವಾಗಿ ನನ್ನ ಚುನಾವಣೆಯಲ್ಲಿ ನನ್ನ ಪರವಾಗಿ ಪ್ರಚಾರಕ್ಕೆ ಬಂದರು. ಹಾಗಾಗಿ ಇಡೀ 252 ತಾಲೂಕುಗಳಿಗೆ ನಾನು ಮತ್ತು ಜಸ್ಟಿಸ್ ಅರಳಿ ನಾಗರಾಜ್ ಅವರು ಭೇಟಿ ಕೊಟ್ವಿ. ಹಾಗಾಗಿ ಎಲ್ಲರ ಕಡೆ ಹೋದಾಗ ಜೋಶಿಯವರು ಅನ್ನುವಂಥದ್ದು. ನನಗೆ ಒಂದು ಘಟನೆಯನ್ನು ಮಾತ್ರ ನಾನು ಹೇಳಲೇಬೇಕಾಗತ್ತೆ. ಪಾಂಡವಪುರದಲ್ಲಿ ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಯಾರೋ ಒಬ್ಬ 10 ನಿಮಿಷ ಲೇಟಾಗಿ ನನ್ನ ಚುನಾವಣಾ ಪ್ರಚಾರದಲ್ಲಿ ಬಂದು, ಸರ್ ನೀವು ಚುನಾವಣೆಗೆ ಹೋಗ್ತಾ ಇದ್ದೀರಿ, ಚುನಾವಣೆಯಲ್ಲಿ ನನ್ನದು ಒಂದು ಅಲ್ಪ ಕಾಣಿಕೆ ಕೊಡ್ತೀನಿ ಅಂಥೇಳಿ, ತಾನು ಕೋವಿಡ್ ಟೈಮ್ನಲ್ಲಿ ನಂದು ಈ ಚುನಾವಣೆ ನಡೆದಿರ್ತಕ್ಕಂಥದ್ದು ಭಾಳ ಕಷ್ಟವಾಗಿರ್ತಕ್ಕಂಥ ಕಾಲದಲ್ಲಿ ಕೋವಿಡ್ ಬಂದಿತ್ತು. ಅನೇಕ ಸ್ನೇಹಿತರು ಅನೇಕರು ದೇಹವನ್ನು ಬಿಟ್ಟು ಮೃತಗೊಂಡರು. ನನ್ನ ಸ್ವಂತ ಅಣ್ಣ ಈ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋದರು.
ಇವೆ ಅನೇಕ ಕಷ್ಟಗಳ ನಡುವೆ ಈ ಚುನಾವಣೆ ನಡೀತು. ಅದನ್ನು ವೈಯಕ್ತಿಕವಾಗಿರ್ತಕ್ಕಂಥ ಅನೇಕ ಹಾನಿಗಳಾಯಿತು ನನಗೆ. ಹಾನಿ ಅಂತಂದರೆ ಅನೇಕ ಸ್ನೇಹಿತರು, ಅನೇಕರು ದೂರದರ್ಶನದಲ್ಲಿರ್ತಕ್ಕಂಥವ್ರು ಸಹಿತ ನಮ್ಮನ್ನು ಬಿಟ್ಟು ಹೋದರು. ಒಂದು ಕಡೆ ಇವರೆಲ್ಲ ಇಲ್ವಲ್ಲ ಅನ್ನುವಂತಹ ಬೇಸರ, ದುಃಖ. ನಾನು ಇದನ್ನೆಲ್ಲ ಇವ್ರು ಇಲ್ಲದೆ ಇರಬೇಕಾದ್ರೆ ನಾನು ಚುನಾವಣೆ ಹೋಗೋದು ಎಷ್ಟು ಸಮಂಜಸ ಅಂತಕ್ಕಂಥ ಪ್ರಶ್ನೆ ಒಂದು ಸಂದರ್ಭದಲ್ಲಿ. ಕೊನೆಗೆ ನಾನು ಹೇಳಿದಾಗೆ ಸ್ವಾಮಿ ವಿವೇಕಾನಂದರನ್ನ ನನಗೆ ಯಾವಾಗಾದ್ರೂ ಬೇಸರ ಆದರೆ ನಾನು ಸ್ವಾಮಿ ವಿವೇಕಾನಂದ ಓದ್ತೀನಿ. ಭಾಳ ಒಂದು ಚಿಕ್ಕ ಪುಸ್ತಕ, ಕಾಲ್ ಟು ದ ನೇಷನ್ ಅಂತಕ್ಕಂಥದ್ದು. ಆ ಪುಸ್ತಕವನ್ನು ಓದಿದರೆ ಮತ್ತೆ ನನ್ನ ಬ್ಯಾಟ್ರಿ ರೀಚಾರ್ಜ್ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಅವರು ನನಗೆ ಪಾಂಡವಪುರದಲ್ಲಿ 11 ರೂಪಾಯಿ ತಂದು ಕೊಟ್ಟರು. ಸರ್, ನನ್ನ ಕಾಣಿಕೆ ಇದಕ್ಕೆ ಅಂತ ನಾನು 11 ರೂಪಾಯಿ ಇವತ್ತುವರೆಗೂ ಇಟ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದೀನಿ, ಅತಿ ಹೆಚ್ಚು ಅಂತರದಿಂದ ಗೆದ್ದಿದ್ದೀನಿ. ನನ್ನ ಮೇಲೆ ವಿಶ್ವಾಸವನ್ನು ಎಷ್ಟಿಟ್ಟಿದ್ದಾರೆ ಅಂತಂದರೆ, ಇಷ್ಟು ದಾಖಲೆಯಿಂದ ಗೆಲ್ಲಿಸಿದ್ದೀನಿ, ಕೆಲಸವನ್ನು ಮಾಡಿ ತೋರಿಸಿ ಅಂತಕ್ಕಂಥ ವಿಶ್ವಾಸವನ್ನು ನಮ್ಮ ಮತದಾರರು ಇಟ್ಟಿದ್ದಾರೆ. ಹಾಗಾಗಿ ಅವರ ವಿಶ್ವಾಸಕ್ಕೆ ದ್ರೋಹವನ್ನು ಮಾಡದೆ ನಿರೀಕ್ಷೆ ತುಂಬ ಇಟ್ಟಿದ್ದಾರೆ. ಯಾಕಂದರೆ ನೋಡಿದ್ದಾರೆ ದೂರದರ್ಶನದಲ್ಲಿ ಹೇಗೆ ಬದಲಾವಣೆಯನ್ನು ತಂದೆ ಅಂತಕ್ಕಂಥದ್ದನ್ನು ತಾವೇ ನೋಡಿದ್ದಾರೆ, ಸ್ವತಃ ನೋಡಿದ್ದಾರೆ. ಹಾಗಾಗಿ ಈ ದೂರದರ್ಶನವನ್ನು ಸಮೀಪ ದರ್ಶನ ಹೇಗೆ ಮಾಡಿದೆ, ಅದೇ ತರಹ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈಗ ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ತರೋದಕ್ಕೆ ಆಗಲೇ ನಾನು ಪ್ರಾರಂಭವನ್ನು ಮಾಡಿದ್ದೀನಿ. ತಾವು ಅಧ್ಯಕ್ಷರಾದ ಮೇಲೆ ತಮ್ಮೆದುರಿಗಿರುವಂತಹ ಸಮಸ್ಯೆ ಮತ್ತು ಸವಾಲುಗಳೇನು ಅಂತ ಹೇಳ್ತೀರಿ? ಸವಾಲುಗಳು ಈಗಿನ ಸ್ಥಿತಿಯಲ್ಲಿ ನಿಜವಾಗಿಯೂ ಸಹಿತ ಭಯಾನಕವಾಗಿರ್ತಕ್ಕಂಥ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಗೆ ಹೋಗ್ತೀವಿ ಅನ್ನುವಂಥದ್ದು ನನಗೆ ನಿಜವಾಗಿಯೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತಾಗಿ ಮಾಡಬೇಕು ಅಂದರೆ ನನ್ನ ಮುಂದೆ ಬಂದಿರತಕ್ಕಂಥದ್ದು 2 ಆದ್ಯತೆಗಳು. ಒಂದು, ಕನ್ನಡ ಶಾಲೆಗಳು ಉಳಿಬೇಕು ಅಂತಕ್ಕಂಥದ್ದು. ಇವತ್ತು ಕರೋನಾ ಸಮಯದಲ್ಲಿ ಹಳ್ಳಿಗಳಲ್ಲಿ ಇವತ್ತು ಅನೇಕ ಕನ್ನಡದ ಶಾಲೆಗಳು ಮುಚ್ಚಿ ಹೋಗ್ಬಿಟ್ಟಿದೆ. ನನ್ನ ಅವಧಿಯಲ್ಲಿ ಒಂದೂ ಕನ್ನಡದ ಶಾಲೆಗಳು ಮುಚ್ಚಬಾರ್ದು ಅಂತಕ್ಕಂಥದ್ದು, ಮುಚ್ಚಿರ್ತಕ್ಕಂಥ ಶಾಲೆಗಳು ಮತ್ತೆ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಇದು ಆದ್ಯತೆ ಮೇಲೆ. ಕನ್ನಡದ ಶಾಲೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರ ಹಾಕಿರ್ತಕ್ಕಂಥ ಮಾನದಂಡಗಳು ಭಾಳ ಕಷ್ಟವಾಗಿರ್ತಕ್ಕಂಥ ಮಾನದಂಡಗಳು. ಉದಾಹರಣೆಗೆ ಒಂದು ಕನ್ನಡದ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ 1 ಎಕರೆ ಭೂಮಿ ಇರಬೇಕು ಅಂತ ಹೇಳ್ತಾರೆ. ಈಗ ಎಲ್ಲಿ 1 ಎಕರೆ ಸಿಗುತ್ತೆ? ಬೆಂಗಳೂರಿನಲ್ಲಿ ಅಥವಾ ಯಾವುದಾದ್ರು ಸಿಟಿಗಳಲ್ಲಿ ಅಥವಾ ಟೌನ್ಗಳಲ್ಲಿ ಇವತ್ತು ಎಲ್ಲಿ ಸಿಗುತ್ತೆ? ಜೊತೆಗೆ ಪ್ರತಿ ವರ್ಷವೂ ಸಹಿತ ಅದು ನವೀಕರಣವನ್ನು ಮಾಡಬೇಕಾಗತ್ತೆ, ಲೈಸೆನ್ಸನ್ನು. ಹಾಗಾಗಿ ಯಾರೂ ಸಹಿತ ಕನ್ನಡ ಶಾಲೆಗಳನ್ನು ತೆಗೆಯೋದಕ್ಕೆ ಮುಂದೆ ಬರ್ತಾ ಇಲ್ಲ. 1995 ನಂತರ ಅನುದಾನ ಕೊಟ್ಟಿಲ್ಲ ಸರ್ಕಾರ. ಹಾಗಾಗಿ ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥದ್ದು, ಕನ್ನಡವನ್ನು ಕಲಿಸ್ತಕ್ಕಂಥದ್ದು, ಇದು ನಿಜವಾಗಿಯೂ ಇವತ್ತು ವಿದ್ಯಾರ್ಥಿಗಳಿಗೆ, ಜೊತೆಗೆ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳೇನಿತ್ತು ಅದರಲ್ಲಿ ಆ ಕನ್ನಡದ ಶಾಲೆಯ ಜೊತೆಗೆ ಇಂಗ್ಲೀಷ್ ಮಾಧ್ಯಮವನ್ನು ಸಹಿತ ತಂದಿರತಕ್ಕಂಥ ಸರ್ಕಾರ, ಇವೆಲ್ಲವುಗಳು ಸಹಿತ ಮೊದಲನೇ ಸವಾಲಾಗಿದೆ ನನಗೆ. ಹೇಗೆ ಗೋಕಾಕ್ ಚಳುವಳಿ ಪ್ರಾರಂಭ ಆಯಿತು, ಅದೇ ಥರ ಕನ್ನಡ ಉಳಿಕೆಗೋಸ್ಕರವಾಗಿ ಚಳುವಳಿಯನ್ನು ಮಾಡ್ತಕ್ಕಂತಹ ಅನಿವಾರ್ಯತೆ ಬಂದರೆ ಹಿಂಜರಿಯೋದಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ನಾನು ಕನ್ನಡದ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ಮಠಾಧೀಶರ ಜೊತೆಗೆ ಮಾತನಾಡಿದ್ದೀನಿ, ಸಂಘಟನೆಗಳ ಜೊತೆಗೆ ಮಾತನಾಡಿದ್ದೀನಿ. ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ, ಕನ್ನಡ ಶಾಲೆಗಳು ಉಳಿತಕ್ಕಂಥದ್ದು, ಕನ್ನಡ ಕಲಿತಕ್ಕಂಥದ್ದು ಪ್ರಾಥಮಿಕ ಹಂತದಿಂದಲೇ ಆಗಬೇಕು ಅಂತಕ್ಕಂಥದ್ದು, ಇದರ ಬಗ್ಗೆ ನಾವು ಭಾಳ ದೀರ್ಘವಾಗಿರ್ತಕ್ಕಂಥ ಯೋಚನೆ ಮಾಡಿ ಹೇಗೆ ಕಾರ್ಯರೂಪವನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಇವತ್ತು ನಮ್ಮಲ್ಲಿದೆ. 2ನೇದಾಗಿ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತ. ಕನ್ನಡ ಇವತ್ತು ಅನ್ನದ ಭಾಷೆ ಆಗಬೇಕು ಅಂತಂದರೆ ಕನ್ನಡಿಗರಿಗೆ ಆದ್ಯತೆ ಮೇಲೆ ಕೆಲಸ ಸಿಗಬೇಕು ಅಂತಕ್ಕಂಥದ್ದು. ಕೆಲಸ ಅಂದ ತಕ್ಷಣ ನಮ್ಮ ಕನ್ನಡಿಗರು ಏನಂದರೆ ಅವ್ರ ಮುಂದೆ ಬರೋದು ಒಂದೇ, ಸರ್ಕಾರಿ ನೌಕರಿ. ಸರ್ಕಾರದಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನಕ್ಕೂ ನಾವು ಸರ್ಕಾರ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಉದ್ಯಮದವರ ಜೊತೆಗೆ, ಖಾಸಗಿ ಉದ್ಯಮಿದವರು ಅವರ ಜೊತೆಗೆ ಸಹಿತ ಮಾತನಾಡಿ ಅವರ ಮನವನ್ನು ಒಲಿಸಿ ಕೆಲಸವನ್ನು ಕೊಡಿಸ್ತಕ್ಕಂಥದ್ದು, ಜೊತೆಗೆ ಸ್ವಂತ ಉದ್ಯೋಗಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಕ್ಕಂಥದ್ದು.
ಇದು ನಿಜವಾಗಿ ಒಂದು ಭಾಳ ದೊಡ್ಡ ಸವಾಲುಗಳಾಗಿದೆ. 2 ಸವಾಲುಗಳು ನನ್ನ ಮುಂದೆ ಇರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಪರಿಷತ್ತು ನಿಜವಾಗಿಯೂ ಮಾಡಬೇಕಾಗಿರ್ತಕ್ಕಂಥ, ಕನ್ನಡವನ್ನು ಕಲಿಸ್ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಅತ್ಯಾಧುನಿಕವಾಗಿರ್ತಕ್ಕಂಥ ಆ್ಯಪ್ ಮುಖಾಂತರ ನಾವು ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮೊದಲು ಕನ್ನಡದ ಮಾತೃಭಾಷೆ ಆಗಿರ್ತಕ್ಕಂಥವ್ರ ಮನೆಯಲ್ಲಿ ಇವತ್ತು ಕನ್ನಡದ ಉಪಯೋಗ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಅಂಥವ್ರಲ್ಲಿ ಮತ್ತೆ ಕನ್ನಡ ಬರಬೇಕು ಅಂತ, ಮಾತೃಭಾಷೆ ಬೇರೆ ಆಗಿರ್ತಕ್ಕಂಥದ್ದು ಅಂಥವರಲ್ಲಿ ನಿಜವಾಗ್ಲೂ ಸ್ವಲ್ಪ ಆಸಕ್ತಿ ಇದೆ. ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ. ಯಾರ ಮಾತೃಭಾಷೆ ಕನ್ನಡ ಇದೆ, ಮಕ್ಕಳ ಜೊತೆಗೆ ಇವತ್ತು ಮಮ್ಮಿ ಡ್ಯಾಡಿ ಅಂತ ಅನ್ನುವಂತಹ ಒತ್ತಾಯವನ್ನು ಹಾಕ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಅಂಥವರಿಗೆ ನಾನು ಕಳಕಳಿಯಿಂದ ಭಾಳ ವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ತಮ್ಮ ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಕನ್ನಡದಲ್ಲಿ ಮಾತನಾಡ್ರಿ ಅಂತ. ಜೊತೆಗೆ ಇವತ್ತು ಎಲ್ಲಿವರೆಗೆ ಸ್ಥಿತಿಯಾಗಿದೆ ಅಂದರೆ, ಕನ್ನಡದ ಅಂಕಿಗಳನ್ನು ನಾವೇನಾದರೂ ಬಳಸಲಿಲ್ಲ ಅಂದರೆ ಇನ್ನು 10 ವರ್ಷದಲ್ಲಿ ಕನ್ನಡದ ಅಂಕಿಗಳನ್ನು ಕಲಿಬೇಕಾದ್ರೆ ನಾವು ವಿದೇಶಕ್ಕೆ ಹೋಗಬೇಕಾಗತ್ತೆ. ಇಲ್ಲವಾದರೆ ಇವತ್ತು ಹೇಗೆ ಕೆಲವು ಭಾಷೆಗಳು ಅಂಚಿನಲ್ಲಿದೆ ಆ ಥರ ಆಗ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವುಗಳನ್ನು ಗಮನದಲ್ಲಿಟ್ಕೊಂಡು ಕನ್ನಡ ಅನ್ನದ ಭಾಷೆ ಆಗಬೇಕು, ಕನ್ನಡದ ಶಾಲೆಗಳು ಉಳಿಬೇಕು. ಕನ್ನಡಿಗರಿಗೆ ಎರಡನೆಯದಾಗಿ ಆದ್ಯತೆಯ ಮೇಲೆ ಬರೀ ಸರ್ಕಾರಿ ಕೆಲಸ ಅಲ್ಲ, ಖಾಸಗಿಯಲ್ಲಿರ್ತಕ್ಕಂಥದ್ದು ಎಲ್ಲ ರಂಗಗಳಲ್ಲೂ ಸಹಿತ ಕೆಲಸ ಸಿಗಬೇಕು ಅಂತಕ್ಕಂಥದ್ದು. ಇದರ ಮೂಲಕ ಜನಸಾಮಾನ್ಯರ ಪರಿಷತ್ತಾಗಬೇಕು ಅನ್ನೋದು ಇದು ಒಂದೇದು. ಎರಡನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸಹಿತ ಜನಸಾಮಾನ್ಯರ ಪರಿಷತ್ತಾಗಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ 1000 ರೂಪಾಯಿ ಆಜೀವ ಸದಸ್ಯರ ಶುಲ್ಕ ಇರ್ತಕ್ಕಂಥದ್ದು. ಅಂದರೆ 500 ರೂಪಾಯಿ ಆಜೀವ ಸದಸ್ಯರ ಶುಲ್ಕ, ಇನ್ನು 500 ರೂಪಾಯಿ ಕನ್ನಡ ನುಡಿ ಅನ್ನುವಂಥ ಪತ್ರಿಕೆಯನ್ನು ತೆಗೆದುಕೊಳ್ಬೇಕಾದ್ರೆ ನಾನು ಅದನ್ನು 250 ರೂಪಾಯಿಗೆ ಇಳಿಸ್ತಕ್ಕಂಥದ್ದು, ಈಗಾಗಲೇ ಇಳಿಸ್ತಿರ್ತಕ್ಕಂಥದ್ದಾಗಿದೆ. ನಾವು ಚಿಂತನ ಮಂಥನ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ನಾಡಿನ ಚಿಂತಕರು, ಹೋರಾಟಗಾರರು, ಕನ್ನಡದ ಸಾಹಿತಿಗಳು, ವಿಚಾರವಂತರು ಅವರೆಲ್ಲರ ಜೊತೆಗೆ ಮಾತನಾಡಿ ಮುಕ್ತವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿ ಯಾವ ತಿದ್ದುಪಡಿ ಆಗಬೇಕು ಅಂತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಜಸ್ಟಿಸ್ ಅರಳಿ ನಾಗರಾಜ್ ಅವರ ನೇತೃತ್ವದಲ್ಲಿ ತಿದ್ದುಪಡಿ ಸಮಿತಿಯಲ್ಲಿ 11 ಜನ ಆಯಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ಪರಿಣಿತರನ್ನು ನಾವು ತೊಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಕೊಟ್ಟಿರ್ತಕ್ಕಂಥ ಆ ವರದಿ ಆಧಾರದ ಮೇಲೆ ನಾವು ಭಾಳ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ಅಂತಂದರೆ 250 ರೂಪಾಯಿ ಇಳಿಸ್ತಕ್ಕಂಥದ್ದು. ಜೊತೆಗೆ ಮುಂದೆ ಆ್ಯಪ್ ಮುಖಾಂತರವೇ ತಾವು ಮನೆಯಲ್ಲೇ ಕೂತ್ಕೊಂಡು, ಬರೀ ಕರ್ನಾಟಕದಲ್ಲಲ್ಲ ವಿಶ್ವದಲ್ಲಿರ್ತಕ್ಕಂಥ ಕನ್ನಡಿಗರು ಮನೆಯಲ್ಲೇ ಕೂತ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗ್ತಕ್ಕಂಥದ್ದು. ಇದು ಒಂದನೇದು. ಎರಡನೇದು, ಕನ್ನಡದ ಶಾಲೆಗಳು ಪುನಶ್ಚೇತನವನ್ನು ಬೇಕು ಅನ್ನೋದು ನಮ್ಮ ತಿದ್ದುಪಡಿಯಲ್ಲೇ ನಾವು ಮಾಡಿರ್ತಕ್ಕಂಥದ್ದು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಯಾರು ಸದಸ್ಯರಾಗಬೇಕು ಅನ್ನೋದು ಮಾನದಂಡ ಇದೆ. ಆ ಮಾನದಂಡವನ್ನು 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿರ್ತಕ್ಕಂಥ ನಿಬಂಧನೆಯಲ್ಲಿರ್ತಕ್ಕಂಥದ್ರಲ್ಲಿ 18 ವರ್ಷ ಮೇಲ್ಪಟ್ಟವರು ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರ್ತಕ್ಕಂಥವ್ರು ಅಂತಿದೆ. ಆದರೆ ಇವತ್ತಿನವರೆಗೆ ಓದಕ್ಕೆ ಬರುತ್ತೋ ಇಲ್ವೋ ಅನ್ನೋಂಥದ್ದು ಯಾವುದಕ್ಕೆ ನಾವು ಮಾನದಂಡವನ್ನು ಇಟ್ಟಿರಲಿಲ್ಲ. ಹಾಗಾಗಿ ಈ ಮಾನದಂಡವನ್ನು ಇಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ನಮಗೆ ನಿಜವಾಗಿಯೂ ಸಹಿತ ಅನೇಕ ಒಳ್ಳೆಯ ಸಲಹೆಗಳು ಅನೇಕರು ಕೊಟ್ಟರು. ಸರ್, ಇವತ್ತು ಜಾನಪದ ಕಲಾವಿದರಿದ್ದಾರೆ, ಅಂಥವ್ರಿಗೆ ಓದಬಾರ್ದೇ ಇದ್ರೂ ಸಹಿತ ಕನ್ನಡವನ್ನು ಕಟ್ಟಿರ್ತಕ್ಕಂಥವ್ರಿದ್ದಾರೆ. ಹಾಗಾಗಿ ತಾವು ಇದರ ಬಗ್ಗೆ ನೀವು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಬೇಕು ಅಂತಂದಾಗ ನಾವು ಖಂಡಿತವಾಗಿಯೂ ಜಾನಪದ, ನೃತ್ಯ, ಸಂಗೀತ, ರಂಗಭೂಮಿ, ಚಿತ್ರಕಲೆ, ಆಮೇಲೆ ಚಿತ್ರರಂಗ, ಯಕ್ಷಗಾನ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಕಲಾವಿದರು, ಕೃಷಿಕರು, ಕುಶಲಕರ್ಮಿಗಳು, ಕಾರ್ಮಿಕರು, ಕನ್ನಡ ನಾಡು ನುಡಿ ನೆಲ ಜಲ ಇವುಗಳ ಬಗ್ಗೆ ಶ್ರಮಿಸಿದಂಥ ಹೋರಾಟಗಾರರು, ಇವರಿಗೆ ಯಾವುದೇ ವಿದ್ಯಾರ್ಹತೆಯನ್ನು ಇಡಲ್ದೆ ಅವರು ನೇರವಾಗಿ ಆಗ್ಬೋದು ಅಂತಕ್ಕಂಥದ್ದು. ಜೊತೆಗೆ ಇವರೆಲ್ಲರೂ 45 ವರ್ಷದ ಮೇಲ್ಪಟ್ಟಿರೋರಿಗೆ ನಾವು ಎಲ್ಲ ರಿಯಾಯಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಕನಿಷ್ಠವಾಗಿ, ಯಾಕಂದರೆ ಕನ್ನಡವನ್ನು ಬೆಳೆಸಬೇಕು, ನಾವು ಕನ್ನಡವನ್ನು ಕಲಿಸ್ಬೇಕಾಗತ್ತೆ. ಹಾಗಾಗಿ ಕನಿಷ್ಠ ವಿದ್ಯಾರ್ಥಿ ಅಂದರೆ ನಾವು ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಪಡೆದಿರಬೇಕು, ಕನ್ನಡವನ್ನು ಮಾತಾಡಬೇಕು, ಓದೋದಕ್ಕೆ ಬರಬೇಕು ಅಂತಕ್ಕಂಥ ಮಾನದಂಡವನ್ನು ಇಟ್ಟಿದ್ವಿ.
ಯಾರಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತೇ ಅಂಥವ್ರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಒಂದು ಭಾಷೆ ಉಳಿಬೇಕು ಅಂದರೆ ಭಾಷೆ ಬಳಸಬೇಕಾಗತ್ತೆ, ಕನ್ನಡವನ್ನು ಕಲಿಬೇಕಾಗತ್ತೆ ಅನ್ನುವಂಥದ್ದು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಹೊಸ ಏನು ನಾನು ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆ ಅಂತಂದೆ, ಆ ಬದಲಾವಣೆಯ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗತ್ತೆ ಅಂತಕ್ಕಂಥದ್ದು. ಜೊತೆಗೆ ಇನ್ನೂ ಒಂದು ನಾನೇ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಹೇಳ್ತೀನಿ, ಚುನಾವಣೆಯಲ್ಲಿಯೂ ಸಹಿತ ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆಗಳಾಗಬೇಕು. ನಾನು ಮೊನ್ನೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ 21 ಜನ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿದ್ದರು. 21 ಜನ. ನಾವು ಅಲ್ಲಿ ಏನಾದರೂ ಒಂದು ಮಾನದಂಡವನ್ನು ಹಾಕಲಿಲ್ಲ ಅಂದರೆ ಮುಂದೆ ಸಾವಿರಾರು ಜನ ನಿಂತಾಗ ನಿಮ್ಗೆ ಬ್ಯಾಲೆಟ್ ಪೇಪರ್ ಆಗಲಿ ಅಥವಾ ಇರೋದು ಹೇಗೆ ಅನ್ನುವಂಥದ್ದು ಚುನಾವಣಾಧಿಕಾರಿಗಳಿಗೂ ಯೋಜನೆ ಆಯಿತು. ಅವರು ಹೇಳಿದರು, ಸರ್ ನೀವು ಖಂಡಿತವಾಗಿಯೂ ಚುನಾವಣೆ ಬಗ್ಗೆ ನೀವು ಸುಧಾರಣೆಗಳನ್ನು ತರಲೇಬೇಕು ಅಂತಕ್ಕಂಥದ್ದು. ಹಾಗಾಗಿ 2026ರಲ್ಲಿ ಚುನಾವಣೆ ನಡೆಯುತ್ತೆ. 2025ರಲ್ಲಿ ಚುನಾವಣೆಯ ಸುಧಾರಣೆಗಳನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಇದ್ರ ಬಗ್ಗೆ ಇವಾಗಲೇ ಸಿದ್ಧತೆಗಳನ್ನು ಮಾಡಿರ್ತಕ್ಕಂಥದ್ದು. ಚುನಾವಣೆ ಮುಂದೆ ನಡೀತಕ್ಕಂಥ ಚುನಾವಣೆ ಖರ್ಚು ರಹಿತವಾಗಿರ್ತಕ್ಕಂಥ ಚುನಾವಣೆ, ಪಾರದರ್ಶಕವಾಗಿರ್ತಕ್ಕಂಥ ಚುನಾವಣೆ. ಆ್ಯಪ್ ಮುಖಾಂತರವೇ ಮನೆಯಲ್ಲೇ ಕೂತು ನೀವು ಹಾಕ್ತಕ್ಕಂಥದ್ದು, ಮತವನ್ನು ಸಹಿತ ಮನೆಯಲ್ಲೇ ಕೂತ್ಕೊಂಡು ಹಾಕ್ತಕ್ಕಂಥದ್ದು. ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗೋದಕ್ಕೋಸ್ಕರವಾಗಿ 1 ಕೋಟಿ ಸದಸ್ಯತ್ವವನ್ನು ಮುಟ್ತಕ್ಕಂಥ ಗುರಿಯನ್ನು ಹೊಂದಿದ್ದೀನಿ. 7 ಕೋಟಿಯಲ್ಲಿ 1 ಕೋಟಿ ಜನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದರೆ ಪ್ರತಿ 7 ಕನ್ನಡಿಗರಲ್ಲಿ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿರ್ತಾನೆ ಅಂತ. ಅದ್ಭುತ ಪರಿಕಲ್ಪನೆ ಸರ್. ಇನ್ನು ಮತ್ತೊಂದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದೆ ಪ್ರಸ್ತುತ ಇರುವಂಥ ಮಹತ್ವದ ಜವಾಬ್ದಾರಿ ಅಂದರೆ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು. ಹಾವೇರಿ ಜಿಲ್ಲೆ ಸರ್, ಅದರಲ್ಲೂ ವಿಶೇಷವಾಗಿ ನಿಮಗೆ ಬಹಳ ಒಂಥರ ವಿಶೇಷ ನಂಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದ್ರ ಜೊತೆಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ತಾವಾಗಿದ್ರಿ. ಈ ಹಾವೇರಿಯಲ್ಲಿ ಸಾಹಿತ್ಯ ಸಮ್ಮೇಳನ ಆಗಬೇಕು ಅನ್ನೋಂಥದ್ದು ಬಹಳ ವರ್ಷಗಳಿಂದಲೇ ಕೇಳಿ ಬಂದಿತ್ತು. ನೀವೇ ಆಗಬೇಕು, ಆ ಚುಕ್ಕಾಣಿ ಹಿಡಿಬೇಕು ಅನ್ನೋಂಥದ್ದು ಬಹುಶಃ ಅದು ದೈವ ಸಂಕಲ್ಪ ಅಂತಕ್ಕಂಥದ್ದು. ನಾನು ಈ ಘಟನೆಯನ್ನು ತಮ್ಮ ಜೊತೆಗೆ ಮತ್ತು ವೀಕ್ಷಕರ ಜೊತೆಗೆ ಹಂಚಿಕೊಳ್ಳಲೇಬೇಕು. ಶಿಶುನಾಳ ಶರೀಫರು 2019ರಲ್ಲಿ ಅವರ ದ್ವಿಶತಮಾನೋತ್ಸವ ಆಯಿತು. 2018ರಿಂದ ನಾವು ಒಂದು ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿ ದ್ವಿಶತಮಾನೋತ್ಸವದ ಅಂಗವಾಗಿ ಶರೀಫರ ಸತ್ವಗಳನ್ನು ಪ್ರಸಾರ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಕಡೆ ಹೊರಟಾಗ 2018ರಲ್ಲಿ ಡಿಸೆಂಬರಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಾಗಿತ್ತು. ನಾನು ಆವಾಗಿನಲ್ಲಿರ್ತಕ್ಕಂಥ ಎಲ್ಲರನ್ನು ಕೇಳಿದೆ, ಶರೀಫರ ಬಗ್ಗೆ ಒಂದು ಚಿಂತನಾ ಗೋಷ್ಠಿಯನ್ನಿಡಿ, ಎರಡನೇದಾಗಿ ಯಾವ್ದಾದ್ರು ಒಂದು ವೇದಿಕೆಗೆ ಶರೀಫರ ಹೆಸರನ್ನು ಇಡಿ ಅಂತ ಹೇಳಿದ್ರು. ನಾನು ಆವಾಗ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡಿದ್ದೆ. ಹಾಗಾಗಿ ಎಲ್ಲರೂ ಹಿಂಜರಿದ್ರು. ಯಾಕೆಂದರೆ ಇದರಿಂದ ಮಹೇಶ್ ಜೋಶಿ ಅವರಿಗೆ ಹೆಚ್ಚು ಪ್ರಚಾರ ಸಿಗತ್ತೆ ಅಂತಕ್ಕಂಥ. ಅವತ್ತು ನಾನು ಆವಾಗಿನಲ್ಲಿರ್ತಕ್ಕಂಥ ಎಲ್ರಿಗೂ ಹೇಳಿದೆ, ನೀವು ಆ ದೃಷ್ಟಿ ಏನಾದ್ರು ಇತ್ತು ಅಂತಂದರೆ ನಾನು ಆ ಸಾಹಿತ್ಯ ಸಮ್ಮೇಳನಕ್ಕೇ ಬರೋದಿಲ್ಲ, ಆದರೆ ಶರೀಫರ್ದೊಂದು ಮಾಡಿ ಅಂದಾಗ ಅದು ಆಗಲಿಲ್ಲ. ಇದು ನಿಜವಾಗಲೂ ನನ್ನ ಮೇಲೆ ಭಾಳ ಒಂದು ದುಃಖದ ಒಂದು ಘಟನೆ ಅದು. ಯಾಕಂದರೆ ಶರೀಫರು ಮತ್ತು ಗೋವಿಂದ ಭಟ್ರನ್ನ ನಾವು ಯಾವುದೋ ಒಂದು ಚುನಾವಣೆಗೆ ಕಾರಣದಿಂದ ಮಾಡ್ತಕ್ಕಂಥದ್ದು ಅಥವಾ ತಪ್ಪಿಸ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು. ಅವತ್ತು ನಾನು ಗೋವಿಂದ ಭಟ್ರಲ್ಲಿ ಶರೀಫರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಾಗ ಮುಂದೆ ಚುನಾವಣೆ ಅಂದಾಗ ನೋಡಿ ಹೇಗೆ ಎಲ್ಲಿ ಶರೀಫರ ಹೆಸರನ್ನು ಇಡಲಿಲ್ಲ ಆ ಶರೀಫರ ನಾಡಿನಲ್ಲಿ ಇವತ್ತು ನೋಡಿ ಇದು ದೈವ ಸಂಕಲ್ಪ ಅಂತ. ಮುಖ್ಯಮಂತ್ರಿಗಳು ಸಹಿತ ಹಾವೇರಿ ಜಿಲ್ಲೆಯವರು ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಒಂದೇ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ಮತ್ತು ಅಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು. ಹಾಗಾಗಿ ಇದನ್ನು ನಾನು ಬಹಳ ಆದ್ಯತೆ ಮೇಲೆ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದೀನಿ. ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಅಲ್ಲಿ ನಮ್ಮ ಹಾವೇರಿ ಇರ್ತಕ್ಕಂಥದ್ದು ಸೌಹಾರ್ದತೆಯ ಭೂಮಿ. ಅದು ಇಲ್ಲಿ ನೋಡಿ, ಕುಲವೆಂದು ಹೊಡೆದಾಡದಿರಿ ನೀವು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ಕನಕದಾಸರು, ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಅಂತ ಹೇಳಿರ್ತಕ್ಕಂಥ ಶರೀಫರು. ಹಾಗಾಗಿ ನಾನು ಹೇಳ್ತಕ್ಕಂಥ ಸಾಮರಸ್ಯವನ್ನು ನೋಡಬೇಕು ಅಂದರೆ ನನಗೆ ಕಾಣಿಸ್ತಕ್ಕಂಥದ್ದು ಹಾವೇರಿ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಜೊತೆಗೆ
ಹೇಗೆ ಇತಿಹಾಸವನ್ನು ನಾವು ಸೃಷ್ಟಿ ಮಾಡಿದ್ವಿ, ಅದೇ ಇತಿಹಾಸವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಂಥ ಸಮ್ಮೇಳನ ಹಿಂದೆ ನಡೆದಿಲ್ಲ, ಮುಂದೆ ನಡೆಯಲ್ಲ ಅನ್ನುವಂತಹ ಭಾವನೆಗಳು ಬರಬೇಕು ಅನ್ನೋಂಥ ದೃಷ್ಟಿಯಿಂದ ಎಲ್ಲ ಶಕ್ತಿಯನ್ನು ಹಾಕಿ, ಎಲ್ಲ ಶಕ್ತಿ, ನನ್ನ ಅನುಭವವನ್ನು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ, ಎಲ್ಲರ ಮಾರ್ಗದರ್ಶನದಲ್ಲಿ ಇದನ್ನು ವಿಶೇಷವಾಗಿರ್ತಕ್ಕಂತಹ ಸಾಹಿತ್ಯ ಸಮ್ಮೇಳನವನ್ನು ಮಾಡೋದಕ್ಕೆ ಭಾಳ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಜನಸಾಮಾನ್ಯರು ಸಹಿತ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾನು ಜನಸಾಮಾನ್ಯರ ಪರಿಷತ್ ಅಂತ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಲಾಂಛನವನ್ನು, ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಯಾರು ರಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಅವರಿಗೆಲ್ಲರಿಗೂ ಸಹಿತ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟಿದ್ದೀವಿ. ಅದೇ ತರಹ ಧ್ಯೇಯ ವಾಕ್ಯವನ್ನು ಸಹಿತ ಸೃಷ್ಟಿ ಮಾಡಿ ಕೊಡೋದಕ್ಕೆ, ಹಾಗಾಗಿ ನಾನು ಎಲ್ಲ ಕನ್ನಡಿಗರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಧ್ಯೇಯ ವಾಕ್ಯವನ್ನು ಮತ್ತು ಲಾಂಛನವನ್ನು ತಾವು ದಯವಿಟ್ಟು ಕಳಿಸಿಕೊಟ್ರೆ ಯಾವುದನ್ನು ನಾವು ಆಯ್ಕೆ ಮಾಡಿರ್ತೀವಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಗೌರವವನ್ನು ಸಹಿತ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು. ಜೊತೆಗೆ ಆಶಯ ಗೀತೆಯನ್ನು ಸಹಿತ ಜನಸಾಮಾನ್ಯರಿಂದ ಪಡಿಬೇಕು ಅಂತಕ್ಕಂಥದ್ದು. ಹಾಗಾಗಿ ಆಶಯ ಗೀತೆಯನ್ನು ಬರಿತಕ್ಕಂಥ ಸಾಹಿತಿಗಳು ಸಹಿತ ದಯವಿಟ್ಟು ಈ ಹಾವೇರಿ ಸಮ್ಮೇಳನಕ್ಕೋಸ್ಕರವಾಗಿ ತಾವು ಆಶಯ ಗೀತೆಯನ್ನು ಬರೆದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಳಿಸಿ ಅಂತಕ್ಕಂಥ ವಿನಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಸರ್, ನಿಮ್ಮ ಈ ಒಂದು ಸಾಹಿತ್ಯ ಪ್ರೀತಿಗೆ, ಏನು ಕಲೆಯ ಮೇಲಿರುವಂಥ ಪ್ರೀತಿಗೆ ನಿಮ್ಮ ಮೇಲೆ ಬಹಳಷ್ಟು ಸಾಹಿತಿಗಳು ಪ್ರಭಾವ ಬೀರಿರಬಹುದು, ಅಥವಾ ಸಾಹಿತ್ಯ, ಅವರ ಕವನಗಳು. ಹಾಗಾಗಿ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಸಾಹಿತಿಗಳ್ಯಾರು ಮತ್ತು ಕವನಗಳು ಯಾವುದಾದ್ರೂ ಇದ್ದರೆ ನೀವು ಹೇಳಬಹುದಾ? ನನ್ನ ಮೇಲೆ ಅಗಾಧವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಅಂತಂದರೆ ಮೊಟ್ಟ ಮೊದಲೇದು ಶರೀಫರು, ಶಿಶುನಾಳ ಶರೀಫರು. ಹಾಗಾಗಿ ನಾನು ಯಾವಾಗಲೂ ನಾನು ಪ್ರವಾಸವನ್ನು ಮಾಡಬೇಕಾದ್ರೆ ಶರೀಫರ ಪುಸ್ತಕವನ್ನು ತೆಗೆದುಕೊಂಡು ಹೋಗಿರ್ತೀನಿ. ಜೊತೆಗೆ ಕುವೆಂಪು, ಬೇಂದ್ರೆಯವರು, ನರಸಿಂಹಸ್ವಾಮಿಗಳು. ಒಂದು ಮಾತ್ರ ನಾನು ಹೇಳಬೇಕು, ಕುವೆಂಪು ಮೊದಲು ದೇವರಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಸ್ವಾಮಿ ರಾಮಕೃಷ್ಣಾಶ್ರಮದ ಸ್ವಾಮಿ ಶಿವಾನಂದರು ಅವರ ಜೀವನದಲ್ಲಿ ದಿಕ್ಕನ್ನೇ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಆಗ ಒಂದು ಪದ್ಯ ಬರೆದಿದ್ದಾರೆ ಅಂತ ಹೇಳ್ತಾರೆ, ಸೋತು ಬಂದೆನು ಗುರುವೆ ಅಂತಕ್ಕಂಥದ್ದು. ಸೋತು ಬಂದೆನು ಗುರುವೆ ನಿನ್ನ ಬಳಿಗೆ, ಸೋತ ಜೀವವ ಆತುಕೋ ಒಂದು ಗಳಿಗೆ ಅಂತಕ್ಕಂಥದ್ದು. ಅದು ನನಗೆ ಜೀವನದಲ್ಲಿ ಭಾಳ ಪ್ರಭಾವವನ್ನು ಬೀರಿರ್ತಕ್ಕಂಥ ಕುವೆಂಪು ಅವರದ್ದು. ಅದೇ ಥರ GS ಶಿವರುದ್ರಪ್ಪನವರ, ತಮಗೆಲ್ಲ ಗೊತ್ತಿದೆ, ಮನೆ ಮನೆಯಲ್ಲಿ ದೀಪ ಬೆಳಗಿ ಹೊತ್ತು ಹೊತ್ತಿಗೆ ಅನ್ನ, ಸ್ತ್ರೀಯರ ಬಗ್ಗೆ ಹೇಳಿರ್ತಕ್ಕಂಥದ್ದು GSS. ಮೈಸೂರು ಮಲ್ಲಿಗೆ ಅಂಕುರು ನನಗೆ ನನ್ನ ಜೀವನದಲ್ಲಿ ಭಾಳ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಜೊತೆಗೆ ಸಹಜವಾಗಿಯೇ ಬೇಂದ್ರೆಯವರ ಜೊತೆಗೆ, ಯಾಕಂದರೆ ಬಡತನ ಅಂತಂದರೆ ಬೇಂದ್ರೆಯವರು, ವೈಯಕ್ತಿಕವಾಗಿಯೂ ಅವರ ಜೊತೆಗೆ ನಿಕಟವಾಗಿರ್ತಕ್ಕಂಥ ಇದು. ಆಮೇಲೆ ನಮಗೆ ಆ ಬೇಂದ್ರೆಯವರು ಇಷ್ಟು ದೊಡ್ಡವರು ಅನ್ನೋದು ಕಲ್ಪನೆ ಇರ್ತಾ ಇರಲಿಲ್ಲ, ಯಾಕಂದ್ರೆ ಚಿಕ್ಕ ಹುಡುಗರು ನಮಗೆ. ಅವ್ರು ಚಾಕ್ಲೇಟ್ ಕೊಟ್ಟರೆ, ಯಾರು ಚಾಕ್ಲೇಟ್ ಕೊಡ್ತಾರೋ ಭಾಳ ದೊಡ್ಡವರು ಅವರ ಕವಿಗಳು ಅಂತಕ್ಕಂಥದ್ದು, ಇವರು ಈ ಥರ ಇದು ಅಂತದ್ದು ಗೊತ್ತಿರಲಿಲ್ಲ. ಬೆಳೆದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ಹಾಗಾಗಿ ಒಬ್ಬೊಬ್ಬ ಕವಿಯು ಸಹಿತ ತಮ್ಮ ವಿಶೇಷತೆಯಿಂದ ನನ್ನ ಜೀವನದ ಮೇಲೆ ಪ್ರಭಾವವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರ ಪ್ರಭಾವ ಒಂದೊಂದು ದೃಷ್ಟಿಯಲ್ಲಿ ನನ್ನ ಮೇಲೆ ಆಗಿದೆ ಅಂತಕ್ಕಂಥದ್ದನ್ನು ನಾನು ಒಪ್ಕೊಳ್ತಕ್ಕಂಥ. ನಿರಂತರವಾಗಿ ಈ ಸೇವೆ ಮುಂದುವರಿಯೋದಕ್ಕೆ ಕುಟುಂಬದಿಂದ ಸಹಕಾರ ಆಗಿರಬಹುದು, ಮನೆಯ ವಾತಾವರಣದ ಬಗ್ಗೆ ಹೇಳಿ. ಖಂಡಿತ. ತಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಮನುಷ್ಯನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ. ನನ್ನ ಹೆಂಡತಿ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ನನಗೋಸ್ಕರವಾಗಿ ಮತ್ತು ಮಕ್ಕಳಿಗೋಸ್ಕರವಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥ. ನನಗಂತ ಮಟ್ಟಿಗೆ ಅವಳ ಜೀವನ ಅಂತಂದರೆ ಗಂಡ ಮತ್ತು ಮಕ್ಕಳು, ಈಗ ಮೊಮ್ಮಕ್ಕಳು ಬಿಟ್ಬಿಟ್ರೆ ಇನ್ಯಾರೂ ಇಲ್ಲ ಅಂತಕ್ಕಂಥದ್ದು. ಎಲ್ಲೂ ಸಹಿತ ನೀನು ಹೋಗಬೇಡ ಅನ್ನುವಂಥ ಅಡ್ಡ ಎಲ್ಲೂ ಹಾಕಲಿಲ್ಲ. ಇಲ್ಲ, ಅವರು ಒಳ್ಳೆಯ ಕೆಲಸ ಮಾಡಿದರೆ ನಮಗೆ ಸಂತೋಷ ಆಗತ್ತೆ ಅನ್ನುವಂಥ ಭಾವನೆಯಿಂದ ಅವರು. ಮಕ್ಕಳು ಸಹಿತ ಅಷ್ಟೇ, ನನಗೆ 2 ಮಕ್ಕಳು. ಸೊ 2 ಮಕ್ಕಳು ಸಹಿತ ಅಷ್ಟೇ, ಇದು ನಮ್ಮ ತಂದೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಸಹಿತ ಭಾಗಿಯಾಗಬೇಕು, ಅವರ ಯಶಸ್ಸಿನಲ್ಲಿ ನಾವು ಸಹಿತ ಭಾಗಿಯಾಗಬೇಕು ಅನ್ನೋಂಥ ಮನೋಭಾವದಿಂದ ಎಲ್ಲರ ಸಹಕಾರ, ಸಹಾಯ, ಅವರ ಬೆಂಬಲದಿಂದ ಇವತ್ತು. ಜೊತೆಗೆ ನಮ್ಮ ಅಣ್ಣ ತಮ್ಮಂದರು, ನಾನು ಹೇಳಿದ್ನಲ್ಲ, ನಂದು
ಕುಟುಂಬ ಭಾಳ ದೊಡ್ಡದು. ತಂದೆಯನ್ನು ಕಳ್ಕೊಂಡಾಗ ನಮ್ಮ ದೊಡ್ಡಣ್ಣ ಮದುವೆಯನ್ನು ಮಾಡಿಕೊಳ್ಳದೆ ತ್ಯಾಗವನ್ನು ಮಾಡಿ, ಎಲ್ಲವನ್ನು ತ್ಯಾಗ ಮಾಡಿ ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದು ನಮ್ಮ ಅಕ್ಕ. ಹಾಗಾಗಿ ಅಕ್ಕ ನಾನೇ ಕೊನೆಯವನಿರೋದ್ರಿಂದ ಇಬ್ಬರು ಅಕ್ಕಂದರು. ಆಮೇಲೆ ನನ್ನ ಜೊತೆ ನನಗೆ ಹೇಳಿದೆ ತಮಗೆ, ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಭಾಳ ವರ್ಷಗಳ ಕಾಲ ಕೋಶಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಕೃಷ್ಣ ಜೋಶಿ, ನನ್ನ ಅಣ್ಣ, ಅವನು ಸಹಿತ ಭಾಳ ಎಷ್ಟು ಬೆಂಬಲವನ್ನು ಕೊಟ್ಟ. ಹಾಗಾಗಿ ಎಲ್ಲರ ಸಹಾಯದೊಂದಿಗೆ ಕುಟುಂಬ, ಸಂಬಂಧಿಕರು ಎಲ್ಲರೂ ಸಹಿತ ಇದು, ಆಮೇಲೆ ಸ್ನೇಹಿತರು, ಎಲ್ಲಕ್ಕಿಂತ ಹೆಚ್ಚಿನದಾಗಿ ವೀಕ್ಷಕರು. ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಹೋದಾಗ ನನ್ನ ಪ್ರತಿನಿಧಿಯಾಗಿ ಎಲ್ಲ ಕಡೆ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಅಂದರೆ ದೂರದರ್ಶನದ ಮಧುರ ಮಧುರವಿ ಮಂಜುಳ ಗಾನದ ವೀಕ್ಷಕರು. ಅದರಲ್ಲೂ ಸಹಿತ ಭಾಳ ಗೌರವದಿಂದ ನಾನು ಎಲ್ಲ ಮಹಿಳೆಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಅವರು ತೊಗೊಂಡಿರ್ತಕ್ಕಂಥ ಆಸಕ್ತಿ ನನಗನ್ಸೋ ಮಟ್ಟಿಗೆ ಈ ಚುನಾವಣೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಹಿಳೆಯರು ಮನೆಯಿಂದ ಹೊರಗಡೆ ಬಂದು ನಮ್ಮ ಜೋಶಿಯವರು, ನಮ್ಮ ಮಧುರ ಮಧುರ ಮಂಜುಳ ಗಾನದ ಜೋಶಿಯವರು ಅಂತ ಮನೆಗೆ ಹೋಗಿ ಜೊತೆಗೆ ಮತಗಟ್ಟೆಯಲ್ಲಿ ನಿಂತು ಹಾಕಿಸ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥವ್ರು ಅನೇಕರು ಮೊಟ್ಟ ಮೊದಲನೇ ಬಾರಿಗೆ ನನಗೋಸ್ಕರವಾಗಿ ಚುನಾವಣೆ ಮತಗಟ್ಟೆಗೆ ಹೋಗಿ ಮತವನ್ನು ಹಾಕಿರ್ತಕ್ಕಂಥ. ಹಾಗಾಗಿ ಇವರ ಎಲ್ಲರನ್ನು ನಾನು ಜೀವನದಲ್ಲಿ ಇವರ ಋಣವನ್ನು ನಾನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ದ್ರೋಹ ಮಾಡಲ್ದೆ ಅವರು ಯಾವ ನಂಬಿಕೆ ನೆಟ್ಟಿದ್ದಾರೆ ಆ ನಂಬಿಕೆಗೆ ಅನುಗುಣವಾಗಿ ಕೆಲಸವನ್ನು ಮಾಡಿ ನಾನು ನಿಜವಾಗಿಯೂ ಸಹಿತ ಸ್ವಲ್ಪ ಋಣವನ್ನಾದರೂ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ. ಸರ್, ಈಗ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಕೊನೆ ನಿಮ್ಮ ಒಂದು ಸಂದೇಶದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ಕನ್ನಡದ ಬಗ್ಗೆ ಪ್ರೇಮ ಜಾಸ್ತಿ ಆಗಬೇಕು, ಅಭಿಮಾನ ಜಾಸ್ತಿ ಆಗಬೇಕು ಅಂತ. ಇದರರ್ಥ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ, ಆದರೆ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು. ಕರ್ನಾಟಕದಲ್ಲಿರ್ತಕ್ಕಂತಹ ಕನ್ನಡಿಗರು ಅವರ ಮನೆಯಲ್ಲಿ ಕನ್ನಡವನ್ನು ಮಾತನಾಡಬೇಕು. ಮಕ್ಕಳ ಜೊತೆಗೆ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾತನಾಡಿ ಅಂತಕ್ಕಂಥ. ಜೊತೆಗೆ ನನ್ನ ಒಂದು ಅಳಿಲು ಸೇವೆಯಿಂದ ಕನ್ನಡವನ್ನು ಪ್ರಾರಂಭ ಮಾಡೋಣ. ಹೇಗೆ ಅಂದರೆ ಎಲ್ಲರೂ ಸಹಿತ ಕನ್ನಡದಲ್ಲಿಯೇ ಸಹಿ ಮಾಡಿ ಅಂತಕ್ಕಂಥ ಮೊಟ್ಟ ಮೊದಲಿದೆ. ಕನ್ನಡದಲ್ಲಿ ಎಲ್ಲರೂ ಸಹಿ ಮಾಡಿ. ಕನ್ನಡದಲ್ಲಿ ಸಹಿ ಮಾಡೋದರಿಂದ ನಮ್ಮ ಭಾಷೆ ನನ್ನ ಗುರುತಿರ್ತಕ್ಕಂಥದ್ದು ನನ್ನ ಭಾಷೆಯಲ್ಲಿ ಅಂತಕ್ಕಂಥ. ನಾನು ಶಾಲೆಯಲ್ಲಿರೋದ್ರಿಂದ ನನ್ನ ಸಹಿ ಇವತ್ತುವರೆಗೂ ಕನ್ನಡದಲ್ಲಿ ಇದೆ. ನನ್ನ ಪಾಸ್ಪೋರ್ಟಲ್ಲಿ ನನ್ನ ಸಹಿ ಕನ್ನಡದಲ್ಲಿದೆ. ಹಾಗಾಗಿ ಕನ್ನಡದ ಅಂಕಿಗಳನ್ನು ಉಪಯೋಗಿಸಿ ಅಂತಕ್ಕಂಥದ್ದು. ಜೊತೆಗೆ ಪಕ್ಕದ ಮನೆಯವರಿಗೂ ಸಹಿತ ಕನ್ನಡವನ್ನು ಕಲಿಸಿ. ನೀವು ಯಾವುದು ಪಕ್ಕದ ಮನೆಯವರ ಭಾಷೆ ಇರುತ್ತೆ ಆ ಭಾಷೆಯಲ್ಲೇ ಮಾತನಾಡೋಕ್ಕೆ ಹೋಗಲ್ದೆ ನೀವು ಮೊದಲು ಅವರು ತಪ್ಪನ್ನು ಮಾತಾಡಿದ ಮೇಲೆ ಕಲಿತಾ ಹೋಗ್ತಾರೆ. ನನಗೆ ಭಾಳ ಆಶ್ಚರ್ಯ, ಕ್ರೈಸ್ತ ಪಾದ್ರಿಗಳು ಕರ್ನಾಟಕಕ್ಕೆ ಬಂದಾಗ 3 ತಿಂಗಳಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಲೇಖನಗಳನ್ನು ಬರೆಯುವಂತಹ ಸಾಮರ್ಥ್ಯಕ್ಕೆ ಹೋದರವರು. ಕನ್ನಡವನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕೋಸ್ಕರವಾಗಿ ಪ್ರತಿಯೊಬ್ಬರೂ ಸಹಿತ ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಬಳಸಿ ಕನ್ನಡವನ್ನು ಬೆಳೆಸೋಣ ಅಂತಕ್ಕಂತಹ ಕಳಕಳಿಯ ವಿನಂತಿಯನ್ನು ನಾನು ಮಾಡಿಕೊಳ್ತೇನೆ. ಖಂಡಿತವಾಗ್ಲೂ ಸರ್, ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಟ್ರಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ನಡೀತಾ ಇರತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯುತ್ತೆ. ತಾವು ಎಲ್ಲರೂ ಸಹಿತ ಬರಬೇಕು ಅಂತಕ್ಕಂಥ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು, ದಾಖಲೆಯ ಸಂಖ್ಯೆಯಲ್ಲಿ ಈ ಸಮ್ಮೇಳನ ಆಗಬೇಕು ಅಂತಕ್ಕಂತಹದ್ದು. ಹಾಗಾಗಿ ವೈಯಕ್ತಿಕವಾಗಿ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಪ್ರತಿಯೊಬ್ಬ ಕನ್ನಡಿಗರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೀತಕ್ಕಂಥದ್ದಕ್ಕೆ ತಾವು 3 ದಿನವೂ ಸಹಿತ ಬಂದು ಈ ನಾಡ ಹಬ್ಬ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ವಿನಯದಿಂದ ಗೌರವದಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನೀವು ಭೇಟಿಯಾಗೋದು ಮುಂದೆ ಹಾವೇರಿಯ ಸಾಹಿತ್ಯ ಸಮ್ಮೇಳನದಲ್ಲಿ. ನಮಸ್ಕಾರ. ಖಂಡಿತವಾಗ್ಲೂ ಸರ್, ಕನ್ನಡವೇ ಹೆಸರಾಗಿಸಿ ಕನ್ನಡವೇ ಉಸಿರಾಗಿಸಿಕೊಂಡಿರುವಂಥ ಕನ್ನಡಿಗರಿಗೆ ನಮಸ್ಕಾರ ಸರ್. ನಮಸ್ಕಾರ.
ವೀಕ್ಷಕರೇ, ಮತ್ತೆ ಹೊಸ ಅತಿಥಿಯೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.